ನಮಸ್ಕಾರ ಬಿಗ್ ನ್ಯೂಸ್ಗೆ ಸ್ವಾಗತ. ಈಗ ಹೆಡ್ಲೈನ್ಸ್. ಕಾಂಗ್ರೆಸ್ ಪಕ್ಷ ನನಗೆ ಮೋಸ ಮಾಡಿಲ್ಲ, ಸಂಧಾನಕ್ಕೆ ಸುಮಲತಾ ಅವರೇ ಒಪ್ಪಲಿಲ್ಲ. ಎಚ್ಡಿಕೆ ಸುಮಲತಾ ನಡುವೆ ಏನು ನಡೆದಿದೆಯೋ ಗೊತ್ತಿಲ್ಲ. ದೇವರನ್ನು ನಂಬಲ್ಲ, ದೇವಸ್ಥಾನಕ್ಕೂ ಹೋಗಲ್ಲ, ನಾವು ಯಾರ ಮೇಲೆ ಆಣೆ ಮಾಡುವುದಿಲ್ಲ. ಸ್ಪೀಕರ್ ಮೇಲೆ ಪ್ರಭಾವ ಬೀರೋ ಪ್ರಶ್ನೆಯೇ ಇಲ್ಲ. ಈ ಗ್ರಾಮ ಇದುವರೆಗೂ ಸರ್ಕಾರಿ ಬಸ್ಸನ್ನೇ ಕಂಡಿಲ್ಲ. ಅಧಿಕಾರಿಗಳು ಶಾಸಕರು ಇದರ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ. ಅತಿ ಹಿಂದುಳಿದ ತಾಲೂಕಿನಲ್ಲಿ ಮೂಲಭೂತ ಸೌಲಭ್ಯಗಳೇ ಇಲ್ಲ. ದೇವೇಗೌಡರೇ ಹಾಸನದಿಂದ ಸ್ಪರ್ಧಿಸಬೇಕೆಂದ್ರು. ನಿಖಿಲ್ ಪ್ರಜ್ವಲರನ್ನು ಹಿಗ್ಗಾಮುಗ್ಗಾ ಟೀಕಿಸಿದರು. ಅಭ್ಯರ್ಥಿಯಾಗುವ ಬಗ್ಗೆ ಇನ್ನೆರಡು ದಿನ ಕಾದು ನೋಡಿ ಎಂದರು. ರಾಜ್ಯದೆಲ್ಲೆಡೆ ಲೋಡ್ ಶೆಡ್ಡಿಂಗ್ ಜಾರಿಯಾಗಿದೆ. ಇಲ್ಲಿ ಮಾತ್ರ ಹಗಲಲ್ಲೂ ದೀಪ ಉರಿಯುತ್ತಿರುತ್ತದೆ. ಇಡೀ ವಿದ್ಯುತ್ ಇಲಾಖೆ ಇಲ್ಲಿ ಗಡದ್ದಾಗಿ ನಿದ್ದೆಗೆ ಜಾರಿದೆ. ಕಲಬುರಗಿಯಲ್ಲಿ ಹೆಚ್ಚಾಗ್ತಿದೆ ಬಿಸಿಲಿನ ಝಳ. ಈ ಜಿಲ್ಲೆಯಲ್ಲಿ 42 ಡಿಗ್ರಿ ಸೆಲ್ಸಿಯಸ್ ತಾಪಮಾನ. ಜನ ಮುಗಿಬಿದ್ದು ಕೊಳ್ತಿದ್ದಾರೆ ಬಡವರ ಫ್ರಿಡ್ಜ್ನ. ಸುಳ್ಳು ಹೇಳಿ ಮದುವೆ ಮಾಡಿಕೊಂಡಿದ್ದ, ಹಣಕ್ಕಾಗಿ ಹೆಂಡತಿಯನ್ನ ದಿನಾ ಪೀಡಿಸುತ್ತಿದ್ದ. ಪತ್ನಿ ಸಾವಿನ ನಂತರ ವಿಷ ಸೇವಿಸಿ ಆಸ್ಪತ್ರೆ ಸೇರಿದ. ಮಂಡ್ಯ ರಾಜಕಾರಣ ಕಾವೇರುತ್ತಲೇ ತೊಡಗಿದೆ. ಸುಮಲತಾ ಅಂಬರೀಶ್ ಹಾಗೂ ಜೆಡಿಎಸ್ ನಡುವಿನ ಕೋಲ್ಡ್ ವಾರ್ ಮುಂದುವರೆದಿದೆ. ಆದರೆ ಇದರ ಮಧ್ಯೆಯೇ ಜೆಡಿಎಸ್ ಜೊತೆಗೆ ಕಾಂಗ್ರೆಸ್ ಬಗ್ಗೆಯೂ ಸುಮಲತಾ ಅಂಬರೀಶ್ ಮೊದಲ ಬಾರಿಗೆ ಮಾತನಾಡಿದ್ದಾರೆ. ನಟಿ ಸುಮಲತಾರನ್ನು ಜೆಡಿಎಸ್ಗೆ ಕರೆತರುವ ಯತ್ನ ನಡೆದಿತ್ತು ಅಂತ ದೇವೇಗೌಡರ ಸಂಬಂಧಿ ಸಚಿವ ಡಿಸಿ ತಮ್ಮಣ್ಣ ತಿಳಿಸಿದರು. ಮದ್ದೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಜೆಡಿಎಸ್ ಸೇರಿದ್ದರೆ ಸುಮಲತಾ ಅವರೇ ಅಧಿಕೃತ ಅಭ್ಯರ್ಥಿಯಾಗುತ್ತಿದ್ದರು. ಜೆಡಿಎಸ್ ವರಿಷ್ಠರ ಜೊತೆ ಮಾತುಕತೆಗೂ ನಾನು ಸಮಯ ಕೇಳಿದ್ದೆ ಎಂದರು. ಸುಮಲತಾ ಅಂಬರೀಶ್ರನ್ನು ಜೆಡಿಎಸ್ ಅಭ್ಯರ್ಥಿ ಮಾಡುವ ಆಸೆ ಇತ್ತು. ನನ್ನ ಸಂಬಂಧಿ ಮಧು ಅವರ ಮೂಲಕ ಮಧ್ಯವರ್ತಿಗಳ ನಿವಾಸದಲ್ಲಿ ಸಭೆ ಮಾಡಿ ಸುಮಲತಾ ಮತ್ತು ಸಿಎಂ ಕುಮಾರಸ್ವಾಮಿ ಅವರನ್ನು ವೈಯಕ್ತಿಕವಾಗಿ ಮಾತನಾಡಿಸಲು ಪ್ರಯತ್ನಿಸಿದ್ದೆ. ಆದರೆ ಇವರಿಬ್ಬರಿಂದಲೂ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಸಂಧಾನಕ್ಕೆ ಸುಮಲತಾ ಅವರೇ ಒಪ್ಪಲಿಲ್ಲ ಎಂದು ತಮ್ಮಣ್ಣ ಆರೋಪಿಸಿದರು. ಎಚ್ಡಿಕೆ ಮತ್ತು ಸುಮಲತಾ ನಡುವೆ ಏನು ನಡೆದಿದೆಯೋ ನನಗೆ ಗೊತ್ತಿಲ್ಲ. ನಾನು ಮತ್ತು ನನ್ನ ಮಗ ಸಕಲ ಪ್ರಯತ್ನ ಮಾಡಿದ್ದೆವು. ಮಧುಸೂದನ್ ಅವರನ್ನು 2 ಬಾರಿ ಕರೆಸಿಕೊಂಡು ಮಾತನಾಡಿಸಲು ಪ್ರಯತ್ನಿಸಿದೆ. ಆದರೆ ಭೇಟಿಗೆ ಅವಕಾಶ ಕೊಡಲಿಲ್ಲ. ಹೀಗಾಗಿ ಸಿಎಂ ಎಚ್ಡಿಕೆ ಮೇಲೆ ಒತ್ತಡ ಹೇರಲಿಲ್ಲ ಎಂದು ತಮ್ಮಣ್ಣ ಸ್ಪಷ್ಟನೆ ನೀಡಿದರು. ಇದೇ ವೇಳೆ ಸಕ್ಕರೆ ಜಿಲ್ಲೆಯ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಹೆಸರನ್ನು ಮಾಜಿ ಪ್ರಧಾನಿ ದೇವೇಗೌಡರ ಆದೇಶದಂತೆ ಸಚಿವ ಡಿಸಿ ತಮ್ಮಣ್ಣ ಘೋಷಿಸಿದರು. ಜೆಡಿಎಸ್ ಶಾಸಕರಾದ ಡಾಕ್ಟರ್ ಅನ್ನದಾನಿ, ನಾರಾಯಣಗೌಡ, ಶ್ರೀನಿವಾಸ್ ಹಾಗೂ ಎಂಎಲ್ಸಿ ಶ್ರೀಕಂಠೇಗೌಡ ಸಮ್ಮುಖದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೈಯೆತ್ತುವ ಮೂಲಕ ಅಭ್ಯರ್ಥಿ ಘೋಷಣೆ ಮಾಡಲಾಯಿತು. ಶುಭಗಳಿಗೆ ಹಿನ್ನೆಲೆಯಲ್ಲಿ ಹೆಸರು ಘೋಷಣೆ ಮಾಡಿರುವುದಾಗಿ ಸಚಿವ ಡಿಸಿ ತಮ್ಮಣ್ಣ ಹೇಳಿದರು. ಇನ್ನು ಒಂದೆಡೆ ಜೆಡಿಎಸ್ ಸಮಾವೇಶ ನಡೆಸುತ್ತಿದ್ದರೆ ಮತ್ತೊಂದೆಡೆ ಸುಮಲತಾ ಅಂಬರೀಶ್ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಇಂದು ಸುಮಲತಾ ಅಂಬರೀಶ್ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿಗೆ ಪೂಜೆ ಸಲ್ಲಿಸಿ ಇಂದಿನ ಪ್ರಚಾರ ಶುರು ಮಾಡಿದರು. ಪಾಂಡವಪುರ ತಾಲೂಕಿನ ಮೇಲುಕೋಟೆಗೆ ತಮ್ಮ ಬೆಂಬಲಿಗರ ಜೊತೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ನಂತರ ಸುತ್ತಮುತ್ತಲ ಗ್ರಾಮಗಳಲ್ಲಿ ಪ್ರಚಾರ ಮಾಡಿದರು. ತೆರೆದ ವಾಹನದಲ್ಲಿ ರೋಡ್ ಶೋ ಮಾಡಿದ ಸುಮಲತಾ ಮೇಲುಕೋಟೆ ಗ್ರಾಮ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಸಂಚಾರ ಮಾಡಿದರು. ಇದೇ ಸಂದರ್ಭದಲ್ಲಿ ಮೇಲುಕೋಟೆ ಗ್ರಾಮಸ್ಥರು ಸುಮಲತಾ ಅಂಬರೀಶ್ಗೆ ಗೌರವಪೂರ್ವಕವಾಗಿ ಸನ್ಮಾನ ಮಾಡಿದರು. ನಂತರ ಮಾತನಾಡಿದ ಅವರು, ಸ್ಪರ್ಧೆಯ ದಿನಾಂಕವನ್ನು ಮಾರ್ಚ್ 18ರಂದು ಹೇಳುತ್ತೇನೆ. ಕೈ ಪಕ್ಷ ನನಗೆ ಮೋಸ ಮಾಡ್ತಿಲ್ಲ, ಪಕ್ಷಕ್ಕೆ ಮೋಸ ಆಗ್ತಾ ಇದೆ, ಕಾರ್ಯಕರ್ತರಿಗೆ ಮೋಸ ಆಗ್ತಿದೆ. ನಾನು ಕೈ ಮುಖಂಡರು ಇಲ್ಲದಿದ್ದರೂ ಒಂಟಿ ಅಲ್ಲ, ನನ್ನ ಜೊತೆ ಜನ ಇದ್ದಾರೆ. ಅಂಬಿ ಸಂಪಾದನೆ ಮಾಡಿದ ಈ ಜನರನ್ನು ನಂಬಿಕೊಂಡು ಚುನಾವಣೆಗೆ ಸ್ಪರ್ಧಿಸುತ್ತೇನೆ ಅಂತ ಹೇಳಿದರು. ಈ ನಡುವೆ ಇದೇ ವೇಳೆ ಜೆಡಿಎಸ್ ನಾಯಕರು ಸಕ್ಕರೆ ನಗರಕ್ಕೆ ಆಗಮಿಸುತ್ತಿದ್ದಂತೆ ಕಾಂಗ್ರೆಸ್ ಸಕ್ರಿಯವಾಗಿ ಮೈತ್ರಿ ಧರ್ಮ ಪಾಲನೆಗಾಗಿ ಮುಂದಾಗಿದೆ. ಸುಮಲತಾ ಪರ ನಿಂತ ಮುಖಂಡರಿಗೆ ಜಿಲ್ಲಾ ಕಾಂಗ್ರೆಸ್ ವಾರ್ನಿಂಗ್ ಕೊಡಲು ಸಿದ್ಧತೆ ಮಾಡಿಕೊಂಡಿದೆ. ಹೈಕಮಾಂಡ್ ಮೂಲಕ ಕಾರ್ಯಕರ್ತರು ಹಾಗೂ ಮುಖಂಡರ ನಿಯಂತ್ರಣಕ್ಕೆ ಮುಂದಾಗಿದ್ದು, ಸಚಿವ ಡಿಕೆ ಶಿವಕುಮಾರ್ ಗೋ ಬ್ಯಾಕ್ ಹೇಳಲು ಮುಂದಾದ ನಗರಸಭೆ ಮಾಜಿ ಸದಸ್ಯ ಅನಿಲ್ ಕುಮಾರ್ಗೆ ನೋಟಿಸ್ ನೀಡಿ ವಿವರಣೆ ಪಡೆಯಲು ಸಿದ್ಧತೆಯಲ್ಲಿದೆ. ಪಕ್ಷದ ನಿರ್ಧಾರದಂತೆ ಮೈತ್ರಿ ಅಭ್ಯರ್ಥಿ ಪರ ಕೆಲಸ ಮಾಡಬೇಕು. ಮಾಧ್ಯಮಗಳ ಮೂಲಕ ಪಕ್ಷದ ನಾಯಕರ ವಿರುದ್ಧ ಹೇಳಿಕೆ ನೀಡಿ ಮುಜುಗರ ತರಬಾರದು ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ ಎಚ್ಚರಿಕೆ ನೀಡಿದರು. ಒಂದೊಮ್ಮೆ ಹೇಳಿಕೆ ನೀಡಿದರೆ ಕ್ರಮಕ್ಕೆ ಮುಂದಾಗಲಾಗುವುದು ಅಂತ ತಿಳಿಸಿದ್ದಾರೆ. ಮಂಡ್ಯದಿಂದ ಡಿಆರ್ ಕಿರಣ್ ಜೊತೆ ವಿಶ್ವನಾಥ್, ಸಮಗ್ರ ಸುದ್ದಿ, ಪಾಂಡವಪುರ. ಚುನಾವಣೆಗೆ ನಿಲ್ಲುವ ತಮ್ಮ ನಿರ್ಧಾರವನ್ನು 2 ದಿನಗಳಲ್ಲಿ ಪ್ರಕಟ ಮಾಡುತ್ತೇನೆ. ಇಲ್ಲಿ ಯಾರು ಅಭ್ಯರ್ಥಿಯಾಗುತ್ತಾರೆ ಎಂಬುದನ್ನು ಕಾದು ನೋಡಿ ಅಂತ ಮಾಜಿ ಕಾಂಗ್ರೆಸ್ ಶಾಸಕ ಎ ಮಂಜು ಮಾರ್ಮಿಕವಾಗಿ ನುಡಿದಿದ್ದಾರೆ.
ಈ ಮೂಲಕ ಅವರು ಬಿಜೆಪಿ ಸೇರ್ಪಡೆಗೊಂಡು ಪ್ರಜ್ವಲ್ ರೇವಣ್ಣ ವಿರುದ್ಧ ಕಣಕ್ಕಿಳಿಯಲಿದ್ದಾರೆ ಅಂತ ತಿಳಿದು ಬಂದಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ತಮ್ಮ ಕ್ಷೇತ್ರ ಹಾಸನವನ್ನು ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಟ್ಟುಕೊಟ್ಟಿದ್ದಾರೆ. ಪ್ರಜ್ವಲ್ ಹಾಸನದಿಂದ ಲೋಕಸಭಾ ಚುನಾವಣೆ ಎದುರಿಸುವ ಬಗ್ಗೆ ಬುಧವಾರ ದೇವೇಗೌಡರೇ ಅಧಿಕೃತವಾಗಿ ಘೋಷಿಸಿದ್ದಾರೆ. ಇದರ ಬೆನ್ನಲ್ಲೇ ಅರಕಲಗೂಡಿನ ಮಾಜಿ ಕಾಂಗ್ರೆಸ್ ಶಾಸಕ ಎ. ಮಂಜು ಕಾರ್ಯಕರ್ತರ ಜೊತೆ ತಾಲೂಕಿನಲ್ಲಿಂದು ಸಭೆ ನಡೆಸಿದರು. ಸಭೆಯ ನಂತರ ಮಾತನಾಡಿದ ಮಂಜು, ದೇವೇಗೌಡರೇ ಹಾಸನದಿಂದ ಸ್ಪರ್ಧಿಸಬೇಕು. ಒಂದು ವೇಳೆ ದೇವೇಗೌಡರು ಸ್ಪರ್ಧಿಸದಿದ್ದರೆ 1999ರ ಚುನಾವಣೆಯ ಫಲಿತಾಂಶ ಮರುಕಳಿಸಲಿದೆ ಅಂತ ಎಚ್ಚರಿಸಿದರು. ನಾನು ದೇವೇಗೌಡರಿಗೆ ಒಂದು ಪತ್ರ ಬರೆದಿದ್ದೀನಿ. ಏನು ಅಂತ ಹೇಳಿದ್ರೆ 91 ಇಸ್ವಿನಲ್ಲಿ ನಮ್ಮ ತಾಲೂಕು ಹನುಮೇಗೌಡರು ನಾವೆಲ್ಲ ಸೇರಿ ಅವರು ಚುನಾವಣೆನ ಸೋತು ಏನು ಇದೆ ಇದ್ದಾಗ ರಾಜೀವ್ ಗಾಂಧಿ ಸತ್ತಿದ್ರು ಕೂಡ ಇವತ್ತು ನಾವು ಅತಿಯ ಹೆಚ್ಚು ಮತವನ್ನು ನಾವು ಕೊಡಿಸಿ ಚುನಾವಣೆಯನ್ನು ಗೆಲ್ಲಿಸಿದ್ದಾರೆ. ಕೇವಲ 3600 ಓಟು ಮಾತ್ರ ಅವರು ಪಡೆದಿರ್ತಕ್ಕಂಥದ್ದು ಚುನಾವಣೆ ಗೆದ್ದಿದ್ದು. ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನದಲ್ಲಿ ದೇವೇಗೌಡರನ್ನು ಬಿಟ್ಟು ಪ್ರಜ್ವಲ್ ರೇವಣ್ಣ ಚುನಾವಣೆಗೆ ನಿಂತರೆ 99ರ ಲೋಕಸಭಾ ಚುನಾವಣಾ ಫಲಿತಾಂಶ ಮತ್ತೆ ಮರುಕಳಿಸುತ್ತೆ ಎನ್ನುವ ಮೂಲಕ ದಿವಂಗತ ಪುಟ್ಟಸ್ವಾಮಿ ಗೌಡರ ಗೆಲುವನ್ನು ನೆನಪಿಸಿದರು. ಇನ್ನು ನಿಮ್ಮ ಮೊಮ್ಮಕ್ಕಳಿಗೆ ಮೊದಲು ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಯಿಂದ ತರಬೇತಿ ಕೊಡಿಸಿ ಅಂತ ನಿಖಿಲ್ ಕುಮಾರಸ್ವಾಮಿ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಚುನಾವಣಾ ಸ್ಪರ್ಧೆಯನ್ನ ಮಂಜು ಟೀಕಿಸಿದರು. ಅಲ್ಲದೆ ಚುನಾವಣೆಗೆ ನಿಲ್ಲುವ ತಮ್ಮ ನಿರ್ಧಾರವನ್ನು 2 ದಿನಗಳಲ್ಲಿ ಪ್ರಕಟ ಮಾಡುತ್ತೇನೆ, ಇಲ್ಲಿ ಯಾರು ಅಭ್ಯರ್ಥಿ ಆಗುತ್ತಾರೆ ಎಂಬುದನ್ನು ಕಾದು ನೋಡಿ ಅಂತ ಹೇಳಿದರು. ಒಟ್ನಲ್ಲಿ ಮೂಲಗಳ ಪ್ರಕಾರ ಎ. ಮಂಜು ಬಿಜೆಪಿಗೆ ಸೇರುವ ಸಾಧ್ಯತೆ ಇದ್ದು ಪ್ರಜ್ವಲ್ ರೇವಣ್ಣ ವಿರುದ್ಧವೇ ಕಣಕ್ಕಿಳಿಯಲಿದ್ದಾರೆ ಅಂತ ತಿಳಿದು ಬಂದಿದೆ. ರಾಜ್ಯದಲ್ಲಿ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಜಾರಿಯಾಗಿದೆ. ಬೆಳಗ್ಗೆ ಆದರೆ ಸಾಕು ವಿದ್ಯುತ್ ಇಲಾಖೆ ಕರೆಂಟ್ ಕಟ್ ಮಾಡೋ ಕೆಲಸಕ್ಕೆ ಕೈ ಹಾಕುತ್ತೆ. ಆದರೆ ಈ ಪಟ್ಟಣದಲ್ಲಿ ಮಾತ್ರ ಹಗಲಿರಲಿ ರಾತ್ರಿನೇ ಇರಲಿ 24 ಗಂಟೆಯೂ ಬೀದಿ ದೀಪಗಳು ಉರಿತಾನೆ ಇರ್ತವೆ. ಅಷ್ಟರ ಮಟ್ಟಿಗೆ ಇಲ್ಲಿ ವಿದ್ಯುತ್ತನ್ನ ಪೋಲು ಮಾಡಲಾಗ್ತಿದ್ದು, ಈ ಕುರಿತ ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ. ರಾಜ್ಯ ಸರ್ಕಾರ ರಾಜ್ಯದೆಲ್ಲೆಡೆ ಲೋಡ್ ಶೆಡ್ಡಿಂಗ್ ಜಾರಿ ಮಾಡಿ ವಿದ್ಯುತ್ ಉಳಿತಾಯ ಮಾಡುತ್ತಿದೆ. ಅಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲಿ ಹಗಲು ಹೊತ್ತಿನಲ್ಲಿಯೇ ವಿದ್ಯುತ್ ಪೂರೈಕೆ ಇರುವುದಿಲ್ಲ. ಸಂಜೆ ವಿದ್ಯುತ್ ಬಂದರೂ ಕೂಡ ಸಿಂಗಲ್ ಫೇಸ್ ಇರುತ್ತದೆ. ಆದರೆ ಬೇಲೂರಿನ ಗುಣಿಗೇರೆ ಬೀದಿಯಲ್ಲಿ ಮಾತ್ರ ಮಧ್ಯಾಹ್ನ 12 ಗಂಟೆಯಾದರೂ ಬೀದಿ ದೀಪಗಳು ಉರಿಯುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈಗಾಗಲೇ ಲೋಡ್ ಶೆಡ್ಡಿಂಗ್ನಿಂದ ಪರಿತಪಿಸುತ್ತಿರುವ ಜನತೆ ಈ ದೃಶ್ಯ ನೋಡಿ ಪುರಸಭೆ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ವಿಪರ್ಯಾಸವೆಂದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಇದುವರೆಗೂ ಲೈಟ್ ಉರಿಯುತ್ತಾನೆ ಇವೆ. ಇನ್ನು ಹಿಂದೆಯೂ ಹಲವಾರು ಬಾರಿ ಇದೇ ರೀತಿ ಹಗಲು ಹೊತ್ತಿನಲ್ಲಿ ಕೆಲವೊಂದು ಬಡಾವಣೆಗಳಲ್ಲಿ ಬೀದಿ ದೀಪಗಳು ಹೊತ್ತಿ ಉರಿದಿದ್ದವು. ಆ ಸಮಯದಲ್ಲಿ ಹಿರಿಯ ಅಧಿಕಾರಿಗಳು ಯಾರ ಮೇಲೆಯೂ ಕ್ರಮ ತೆಗೆದುಕೊಂಡಿರಲಿಲ್ಲ. ಈಗಲಾದರೂ ತಪ್ಪು ಮಾಡಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ದಿನೇಶ್ ಬೆಳ್ಳಾವರ, ಸಮಗ್ರ ಸುದ್ದಿ, ಬೇಲೂರು. ಲೋಕಸಭೆ ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ಜೆಡಿಎಸ್ ಆಪರೇಷನ್ ತೆನೆ ಆರಂಭಿಸಿದೆ. ಅದರಲ್ಲೂ ತಮ್ಮ ಭದ್ರಕೋಟೆ ಹಾಸನ ಜಿಲ್ಲೆಯಲ್ಲಿ ಬಿಜೆಪಿ ನಾಯಕರನ್ನ ಜೆಡಿಎಸ್ ನಾಯಕರು ಸೆಳೆಯುತ್ತಿದ್ದಾರೆ. ಇದರ ಮೊದಲ ಹಂತವಾಗಿ ಹಾಸನ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷನನ್ನ ಜೆಡಿಎಸ್ ತನ್ನ ತೆಕ್ಕೆಗೆ ಸೆಳೆದುಕೊಂಡಿದೆ. ಈ ಬಾರಿಯ ಮಹಾ ಚುನಾವಣೆಯ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದಾಗಿರುವ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಬಿರುಸಿನ ರಾಜಕೀಯ ಚಟುವಟಿಕೆಗಳು ನಡೆಯುತ್ತಿವೆ. ತಮ್ಮನ್ನು 5 ಬಾರಿ ಸಂಸತ್ಗೆ ಕಳುಹಿಸಿದ್ದ ಹಾಸನ ಕ್ಷೇತ್ರವನ್ನು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ತಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣನಿಗೆ ಬಿಟ್ಟುಕೊಡುವ ಮೂಲಕ ಈ ಕ್ಷೇತ್ರ ಸುದ್ದಿಯಾಗತೊಡಗಿತ್ತು. ಇದೀಗ ಯುವ ನಾಯಕ ಪ್ರಜ್ವಲ್ ರೇವಣ್ಣ ಅವರು ಜೆಡಿಎಸ್ ಕಾರ್ಯಕರ್ತರು ಮತ್ತು ಸ್ಥಳೀಯ ನಾಯಕರ ಬೆಂಬಲದೊಂದಿಗೆ ಕ್ಷೇತ್ರದಾದ್ಯಂತ ಬಿರುಸಿನ ಪ್ರಚಾರಕ್ಕೆ ಇಳಿದಿದ್ದಾರೆ. ಇನ್ನು ಈ ನಡುವೆ ಇಲ್ಲಿರುವ ಸ್ಥಳೀಯ ಬಿಜೆಪಿ ನಾಯಕರನ್ನು ತಮ್ಮತ್ತ ಸೆಳೆಯುವ ತಂತ್ರಕ್ಕೂ ಪ್ರಜ್ವಲ್ ಕೈ ಹಾಕಿದಂತಿದೆ. ಇದರ ಮೊದಲ ಭಾಗವಾಗಿ ಹಾಸನ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷ ಅಗಿಲೆ ಯೋಗೇಶ್ ಅವರನ್ನು ಜೆಡಿಎಸ್ ತನ್ನ ತೆಕ್ಕೆಗೆ ಸೆಳೆದುಕೊಂಡಿದೆ. ಇನ್ನು ಯೋಗೇಶ್ ಅವರ ಮನೆಗೆ ತೆರಳಿದ ಪ್ರಜ್ವಲ್ ರೇವಣ್ಣ ಅವರು ಯೋಗೇಶ್ರನ್ನು ತಮ್ಮ ಪಕ್ಷಕ್ಕೆ ಬರಮಾಡಿಕೊಂಡರು. ಎದುರಾಳಿ ಪಕ್ಷದ ಸ್ಥಳೀಯ ಬಲವನ್ನು ಕುಂದಿಸುವ ಕಾರ್ಯಕ್ಕೆ ಕೈ ಹಾಕುವ ಮೂಲಕ ಪ್ರಜ್ವಲ್ ಅವರು ತಮ್ಮ ಗೆಲುವಿನ ಹಾದಿಯನ್ನು ಸುಲಭ ಮಾಡಿಕೊಳ್ಳುತ್ತಿದ್ದಾರೆ ಎಂಬ ಮಾತುಗಳು ಇದೀಗ ಈ ಕ್ಷೇತ್ರದ ಮತದಾರರಲ್ಲಿ ಕೇಳಿಬರುತ್ತಿದೆ. ರಂಜನ್, ಸಮಗ್ರ ಸುದ್ದಿ, ಹೊಳೆನರಸೀಪುರ. ದಿನೇ ದಿನೇ ಬಿಸಿಲಿನ ತಾಪ ಹೆಚ್ಚಾಗುತ್ತಿದ್ದು ದಾಹ ತೀರಿಸಿಕೊಳ್ಳಲು ಕಲಬುರಗಿನ ಜನ ತಂಪು ಪಾನೀಯಗಳತ್ತ ಹೋಗ್ತಾ ಇದ್ದಾರೆ. ಅಲ್ಲದೆ ದುಬಾರಿ ಬೆಲೆ ತೆತ್ತು ದಾಹ ತೀರಿಸಿಕೊಳ್ಳಬೇಕಾದ ಜನ ಇದೀಗ ಈ ಧಗೆಯಲ್ಲಿ ನೀರನ್ನು ತಂಪಾಗಿಡುವ ಮಣ್ಣಿನ ಮಡಿಕೆಗಳತ್ತ ಮುಖ ಮಾಡಿದ್ದಾರೆ.
ಬಿಸಿಲ ನಾಡು ಎಂದೇ ಹೆಸರುವಾಸಿಯಾದ ಕಲಬುರಗಿಯಲ್ಲಿ ದಿನೇ ದಿನೇ ತಾಪಮಾನ ಹೆಚ್ಚಾಗ್ತಿದೆ. ಇದರ ಹಿನ್ನೆಲೆಯಲ್ಲಿ ಬಡವರ ಫ್ರಿಡ್ಜ್ ಎಂದು ಕರೆಯಲಾಗುವ ಮಣ್ಣಿನ ಮಡಿಕೆಗಳು ನಗರದಲ್ಲಿ ಇದೀಗ ಹೆಚ್ಚಾಗಿ ಕಾಣುತ್ತಿದ್ದು, ಸಾಮಾನ್ಯ ಜನರಿಂದ ಹಿಡಿದು ಉನ್ನತ ಮಟ್ಟದ ಜನರೂ ಸಹ ಈ ಮಣ್ಣಿನ ಮಡಿಕೆಗಳನ್ನೇ ಕೊಂಡುಕೊಳ್ಳುತ್ತಿದ್ದಾರೆ. ಹಾಗಾಗಿ ಮಣ್ಣಿನ ಮಡಿಕೆಗಳಿಗೆ ಇದೀಗ ಭಾರೀ ಡಿಮ್ಯಾಂಡ್ ಬಂದಿದೆ. ಇನ್ನು ಬೇಸಿಗೆ ಮುಂದಿರುವಾಗಲೇ ಬಿಸಿಲಿನ ತಾಪಮಾನಕ್ಕೆ ಬೆಂದು ಹೋಗಿರುವ ಕಲಬುರಗಿ ಜಿಲ್ಲೆಯ ಜನರು ಮಣ್ಣಿನ ಮಡಿಕೆಗೆ ಮೊರೆ ಹೋಗಿರುವುದು ಸಹಜ. ಈಗಾಗಲೇ ಜಿಲ್ಲೆಯಲ್ಲಿ ಸರಿಸುಮಾರು 42 ಡಿಗ್ರಿ ಸೆಲ್ಸಿಯಸ್ ತಾಪಮಾನವಿದ್ದು, ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ತಾಪಮಾನ ಏರಿಕೆಯಾಗುವ ಸಾಧ್ಯತೆ ಇದೆ. ಇದಲ್ಲದೆ ಬಡವರು ಈಗಾಗಲೇ ಮಣ್ಣಿನ ಮಡಿಕೆಗಳನ್ನು ಖರೀದಿಸಿಟ್ಟುಕೊಂಡು ತಣ್ಣನೆಯ ನೀರು ಕುಡಿಯಲು ಮುಂದಾಗಿದ್ದಾರೆ. ಮಾರುಕಟ್ಟೆಯಲ್ಲಿ ಒಂದು ಮಡಿಕೆ ಸರಿಸುಮಾರು 300ರಿಂದ 400 ರೂಪಾಯಿಗಳಿಗೆ ಮಾರಾಟವಾಗ್ತಿದೆ. ಇನ್ನು ಇದರಲ್ಲಿನ ನೀರು ಕುಡಿದರೆ ಯಾವುದೇ ರೋಗ ಬರುವುದಿಲ್ಲ. ಅಲ್ಲದೆ ಇಂತಹ ಮಡಿಕೆಗಳನ್ನು ಬಳಸುವುದರಿಂದ ಹಣವನ್ನು ಸಹ ಉಳಿಸಬಹುದು. ಅಲ್ಲದೆ ಈ ವೃತ್ತಿಯಲ್ಲಿರುವ ಕಾರ್ಮಿಕರಿಗೂ ಇದರಿಂದ ಸ್ವಲ್ಪ ಸಹಕಾರಿಯಾಗುತ್ತದೆ ಅಂತಾರೆ ಗ್ರಾಹಕರು. ಪುರುಷೋತ್ತಮ್ ಕುಲಕರ್ಣಿ, ಸಮಗ್ರ ಸುದ್ದಿ, ಕಲಬುರಗಿ. ರಾಜ್ಯದೆಲ್ಲೆಡೆ ಭೀಕರ ಬರಗಾಲ ಅವತರಿಸಿದ್ದು ರೈತರು ನೀರಿಗಾಗಿ ಪರದಾಡುವಂತಾಗಿದೆ. ಇದರ ಮಧ್ಯೆಯೇ ಬೆಸ್ಕಾಂ ಅಧಿಕಾರಿಗಳು ರೈತರಿಗೆ ಇನ್ನಿಲ್ಲದ ಸಂಕಷ್ಟ ತಂದೊಡ್ಡಿದ್ದಾರೆ. ಅಂದಹಾಗೆ ರೈತರಿಗೆ ಬಂದಿರೋ ಸಂಕಷ್ಟವಾದರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಒಂದೆಡೆ ಬೆಸ್ಕಾಂ ಕಚೇರಿ ಮುಂಭಾಗ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗುತ್ತಿರುವ ಅನ್ನದಾತರು, ಮತ್ತೊಂದೆಡೆ ಬರದ ಛಾಯೆಯ ನಡುವೆಯೂ ನೀರಿಗಾಗಿ ಬೋರ್ವೆಲ್ಗಳನ್ನು ಕೊರೆಸುತ್ತಿರುವ ರೈತರು. ಈ ದೃಶ್ಯ ಕಂಡು ಬಂದದ್ದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನಲ್ಲಿ. ಹೌದು, ಆನೇಕಲ್ನ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಈ ಬಾರಿ ಎಂದೆಂದೂ ಕಾಣದಷ್ಟು ಬರದ ಛಾಯೆ ಆವರಿಸಿದೆ. ಇಂತಹ ಕ್ಷಾಮದ ಪರಿಸ್ಥಿತಿಯಲ್ಲಿ ರೈತರು ಬೀನ್ಸ್, ಟೊಮ್ಯಾಟೊ, ಕೋಸು ಸೇರಿದಂತೆ ಅನೇಕ ರೀತಿಯ ಬೆಳೆಗಳನ್ನು ನಾಟಿ ಮಾಡಿ ನೀರಿಗಾಗಿ ಬೋರ್ವೆಲ್ಗಳನ್ನು ಬಳಸುತ್ತಿದ್ದಾರೆ. ಆದರೆ ಇದೀಗ ಅಧಿಕಾರಿಗಳು ನೀಡುತ್ತಿದ್ದ ವಿದ್ಯುತ್ ಅವಧಿಯನ್ನು ಕಡಿಮೆ ಮಾಡಿ ದಿನದಲ್ಲಿ ಕೇವಲ 7 ಗಂಟೆಗೆ ಇಳಿಸಿದ್ದಾರೆ. ಇದರಿಂದ ಬರದಿಂದ ಕಂಗಾಲಾಗಿರುವ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಈ ಕುರಿತು ಎಷ್ಟೇ ಬಾರಿ ರೈತರು ಅಧಿಕಾರಿಗಳ ಗಮನಕ್ಕೆ ತಂದರೂ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ರೈತರಿಗೆ ಇದು ನಿಜಕ್ಕೂ ಬಹುದೊಡ್ಡ ಹೊಡೆತವೇ ಸರಿ. ಯಾಕೆಂದರೆ ಕೆಲವು ತಿಂಗಳುಗಳಿಂದ ಆನೇಕಲ್ನ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಆನೆಗಳ ಹಾವಳಿಯಿಂದ ಎಷ್ಟೋ ಎಕರೆಗಳಷ್ಟು ಬೆಳೆ ನಾಶವಾಗಿ ಅಪಾರ ಪ್ರಮಾಣದ ನಷ್ಟವನ್ನು ರೈತರು ಅನುಭವಿಸಿದ್ರು. ಅದಾದ ನಂತರ ಮಳೆ ಸಹ ಕೈಕೊಟ್ಟಿದೆ. ಸರಿಯಾದ ಮಳೆಯೂ ಆಗದೆ ಎಷ್ಟೋ ಬೆಳೆ ಒಣಗಿ ಹೋಗಿದೆ. ಇದೀಗ ಕನಿಷ್ಠ ಪಕ್ಷ ಬೋರ್ವೆಲ್ಗಳ ನೀರನ್ನಾದರೂ ಬಳಸಿ ತರಕಾರಿಗಳನ್ನು ಬೆಳೆಸುವ ತವಕದಲ್ಲಿರುವ ರೈತರಿಗೆ ವಿದ್ಯುತ್ ಕೂಡ ಸರಿಯಾಗಿ ನೀಡದೆ ಹೋದರೆ ಹೇಗೆ ಎಂಬುದು ರೈತರನ್ನು ಕಣ್ಣೀರಿಡುವ ಪರಿಸ್ಥಿತಿಗೆ ತಳ್ಳಿದೆ. ಇನ್ನು ಕೇವಲ 2 ರಿಂದ 3 ತಿಂಗಳು ಸರಿಯಾದ ರೀತಿಯಲ್ಲಿ ವಿದ್ಯುತ್ ಪೂರೈಕೆ ಮಾಡಿದರೆ ಸಾಕು, ಬೆಳೆ ರೈತರ ಕೈ ಹಿಡಿಯುವಲ್ಲಿ ಯಾವುದೇ ಸಂದೇಹವಿಲ್ಲ. ಹೀಗೆ ಒಂದಲ್ಲ ಒಂದು ಸಮಸ್ಯೆ ಬಂದೊದಗುತ್ತಿದ್ದು ರೈತ ಸಮಸ್ಯೆಗಳಿಂದಲೇ ದಿನ ಕಳೆಯುವಂತಾಗಿದೆ. ಕನಿಷ್ಠ ವಿದ್ಯುತ್ತನ್ನಾದರೂ ಸರಿಯಾಗಿ ಪೂರೈಸಿದರೆ ಈ ಬಾರಿಯ ಬೆಳೆಯನ್ನಾದರೂ ರೈತರು ಉಳಿಸಿಕೊಳ್ಳಬಹುದಾಗಿದೆ. ಇನ್ನಾದರೂ ಇದರ ಬಗ್ಗೆ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದಕ್ಕೊಂದು ಪರಿಹಾರ ಕಂಡುಕೊಳ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಸಿ ಕಾರ್ತಿಕ್, ಸಮಗ್ರ ಸುದ್ದಿ, ಆನೇಕಲ್. ನಾನು ಬಿಜೆಪಿಯಿಂದ 50 ಕೋಟಿ ಹಣ ಪಡೆದಿದ್ದೇನೆ ಎಂದು ಪ್ರಿಯಾಂಕ್ ಖರ್ಗೆ ಪ್ರಮಾಣ ಮಾಡಿ ಹೇಳಲಿ. ನಾನು ಪ್ರಮಾಣ ಮಾಡಲು ಸಿದ್ಧನಿದ್ದೇನೆ. ನಾನು ಜಗತ್ತಿನ ಯಾವುದೇ ತನಿಖಾ ಸಂಸ್ಥೆಯಿಂದ ತನಿಖೆ ಎದುರಿಸಲು ಸಿದ್ಧ ಅಂತ ಬಿಜೆಪಿ ಸಂಭವನೀಯ ಅಭ್ಯರ್ಥಿ ಉಮೇಶ್ ಜಾಧವ್ ಸವಾಲು ಹಾಕಿದ್ದಾರೆ. ಜಾಧವ್ ಬಿಜೆಪಿಗೆ ಹೋಗುವುದಕ್ಕೆ 50 ಕೋಟಿ ಹಣ ತೆಗೆದುಕೊಂಡಿದ್ದಾರೆ ಎಂದು ಪ್ರಿಯಾಂಕ್ ಖರ್ಗೆ ಅವರ ಅಪ್ಪ, ಅಮ್ಮ ಮತ್ತು ಮಕ್ಕಳ ಮೇಲೆ ಆಣೆ ಮಾಡಲಿ. ನಾನು ಬೇಕಾದವರ ಮೇಲೆ ಆಣೆ ಮಾಡಲು ಸಿದ್ಧನಿದ್ದೇನೆ ಅಂತ ಬಿಜೆಪಿಯ ಸಂಭವನೀಯ ಅಭ್ಯರ್ಥಿ ಉಮೇಶ್ ಜಾಧವ್ ಸವಾಲು ಹಾಕಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಉಮೇಶ್ ಜಾಧವ್, ಸುಮ್ಮನೆ ಕೆಳಮಟ್ಟದ ರಾಜಕಾರಣ ಮಾಡಬಾರದು. ಒಂದೇ ಕಥೆಯನ್ನು ಎಲ್ಲಾ ಕಡೆ ಹೇಳಿಕೊಂಡು ತಿರುಗಾಡುತ್ತಿದ್ದಾರೆ. ಅವರು ಸರ್ಕಾರದ ಬಗ್ಗೆ ಪ್ರಧಾನಿ ಮೋದಿ ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಮೇಲೂ ಟೀಕೆ ಮಾಡುತ್ತಿದ್ದಾರೆ. ನಾನು ಬಿಜೆಪಿಯಿಂದ 50 ಕೋಟಿ ಹಣ ಪಡೆದಿದ್ದೇನೆ ಎಂದು ಪ್ರಿಯಾಂಕ್ ಖರ್ಗೆ ಪ್ರಮಾಣ ಮಾಡಿ ಹೇಳಲಿ. ನಾನು ಪ್ರಮಾಣ ಮಾಡಲು ಸಿದ್ಧನಿದ್ದೇನೆ. ನಾನು ಜಗತ್ತಿನ ಯಾವುದೇ ತನಿಖಾ ಸಂಸ್ಥೆಯಿಂದ ತನಿಖೆ ಎದುರಿಸಲು ಸಿದ್ಧ ಅಂತ ಹೇಳಿದರು. ಇನ್ನು ಇದಲ್ಲದೆ ಇದುವರೆಗೆ ಆಗದ ಅಭಿವೃದ್ಧಿ ಒಂದೇ ವರ್ಷದಲ್ಲಿ ಮಾಡಿ ತೋರಿಸುವೆ. ನಮ್ಮಲ್ಲಿ ದೊಡ್ಡ ದೊಡ್ಡ ನಾಯಕರಿದ್ದಾರೆ, ಆದರೆ ಅಭಿವೃದ್ಧಿ ಮಾತ್ರ ಶೂನ್ಯವಾಗಿದೆ. ಸ್ಪೀಕರ್ ಒಬ್ಬ ಪ್ರಿನ್ಸಿಪಲ್ ವ್ಯಕ್ತಿಯಾಗಿದ್ದು ಅವರ ಮೇಲೆ ನಂಬಿಕೆ ಇದೆ. ಈ ಮಾತನ್ನ ಅವರು ಖುಷಿ ಪಡಲಿ ಅಂತ ಹೇಳ್ತಾ ಇಲ್ಲ. 6 ವರ್ಷದಿಂದ ಅವರನ್ನು ನಾನು ಕಂಡಿದ್ದೇನೆ. ಹೀಗಾಗಿ ಹೃದಯದಿಂದ ಈ ಮಾತು ಹೇಳುತ್ತಿದ್ದೇನೆ. ಅವರು ಯಾವುದೇ ಒತ್ತಡಕ್ಕೆ ಮಣಿಯದೆ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಅಂತ ಹೇಳಿದರು. ಪುರುಷೋತ್ತಮ್ ಕುಲಕರ್ಣಿ, ಸಮಗ್ರ ಸುದ್ದಿ, ಕಲಬುರಗಿ. ನಾವು ಆರಿಸಿ ಬರುವುದು ಜನರಿಂದ ಹೊರತು ಉಮೇಶ್ ಜಾಧವ್ ಅವರಿಂದ ಅಲ್ಲ. ಹೀಗಂತ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದ್ದಾರೆ. ಅಲ್ಲದೆ ನಾವು ದೇವರನ್ನು ನಂಬುವುದಿಲ್ಲ, ದೇವಸ್ಥಾನಕ್ಕೆ ಹೋಗುವುದಿಲ್ಲ,
ನಾವು ಯಾರ ಮೇಲೂ ಆಣೆ ಮಾಡುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ರಾಜೀನಾಮೆ ಅಂಗೀಕಾರ ವಿಳಂಬ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷ ಸ್ಪೀಕರ್ ಮೇಲೆ ಪ್ರಭಾವ ಬೀರೋ ಪ್ರಶ್ನೆಯೇ ಇಲ್ಲ ಅಂತ ಸಮಾಜ ಕಲ್ಯಾಣ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಪ್ರಾಯಪಟ್ಟಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಪ್ರಿಯಾಂಕ್ ಖರ್ಗೆ, ಉಮೇಶ್ ಜಾಧವ್ ರಾಜೀನಾಮೆ ಅಂಗೀಕಾರಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಸಂಬಂಧವೇ ಇಲ್ಲ. ಸ್ಪೀಕರ್ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಲ್ಲದೆ ಸ್ವತಃ ಉಮೇಶ್ ಜಾಧವ್ ಅವರೇ ಸ್ಪೀಕರ್ ನ್ಯಾಯಾಧೀಶರಂತಿದ್ದಾರೆ, ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದಿದ್ದಾರೆ. ಹೀಗಿರಬೇಕಾದ್ರೆ ಜಾಧವ್ ರಾಜೀನಾಮೆ ವಿಳಂಬದ ಹಿಂದೆ ಕಾಂಗ್ರೆಸ್ ಕೈವಾಡವಿದೆ ಎನ್ನುವ ಪ್ರಶ್ನೆಯೇ ಬರುವುದಿಲ್ಲ. ಜೊತೆಗೆ ಸ್ಪೀಕರ್ ಅವರ ಅನುಭವ, ಪ್ರಬುದ್ಧತೆ ಬಗ್ಗೆ ಯಾರೂ ಪ್ರಶ್ನೆ ಮಾಡುವಂತಿಲ್ಲ. ಹಾಗೆ ಪ್ರಶ್ನೆ ಮಾಡುವ ವ್ಯಕ್ತಿತ್ವವೂ ಸ್ಪೀಕರ್ ಅವರದ್ದಲ್ಲ. ಸ್ಪೀಕರ್ ರಮೇಶ್ ಕುಮಾರ್ ನ್ಯಾಯಬದ್ಧವಾಗಿ ನಡೆದುಕೊಳ್ಳಲಿದ್ದಾರೆ. ಜಾಧವ್ ರಾಜೀನಾಮೆ ಸ್ವೀಕಾರ ವಿಳಂಬದ ಬಗೆಗೆ ನಮಗೆ ಗೊತ್ತಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಇನ್ನು ನಾವು ಆರಿಸಿ ಬರುವುದು ಜನರಿಂದ ಹೊರತು ಉಮೇಶ್ ಜಾಧವ್ ಅವರಿಂದ ಅಲ್ಲ ಅಂತ ಉಮೇಶ್ ಜಾಧವ್ ಹೇಳಿಕೆಗೇನೆ ತಿರುಗೇಟು ನೀಡಿದ್ರು. ನಾವು ದೇವರನ್ನು ನಂಬುವುದಿಲ್ಲ, ದೇವಸ್ಥಾನಕ್ಕೆ ಹೋಗುವುದಿಲ್ಲ, ನಾವು ಯಾರ ಮೇಲೂ ಆಣೆ ಮಾಡುವುದಿಲ್ಲ, ತಂದೆ ತಾಯಿಗಳ ಮೇಲೆ ಸುಖ ಸುಮ್ಮನೆ ಆಣೆ ಮಾಡುವುದು ಸರಿಯಲ್ಲ, ಜೊತೆಗೆ ದೇವರ ಹೆಸರಿನಲ್ಲಿ ರಾಜಕೀಯ ಮಾಡುವುದೂ ಸರಿಯಲ್ಲ ಅಂತ ಹೇಳಿದರು. ಪುರುಷೋತ್ತಮ್ ಕುಲಕರ್ಣಿ, ಸಮಗ್ರ ಸುದ್ದಿ, ಕಲಬುರಗಿ. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ಬಿಗ್ ನ್ಯೂಸ್ ಮುಂದುವರಿಯುತ್ತೆ. ನಮಸ್ತೆ, ನನ್ನ ಹೆಸರು PN ಕೃಷ್ಣಮೂರ್ತಿ, ಸಮಾಜ ಸೇವಕ. 2019ರ ಲೋಕಸಭಾ ಚುನಾವಣೆ ಏಪ್ರಿಲ್ 18 ಹಾಗೂ 23ರಂದು ಕರ್ನಾಟಕದಲ್ಲಿ ನಡೀತಾ ಇದೆ. ಹಾಗಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಭಾರತದಲ್ಲಿ 18 ವರ್ಷದ ಮೇಲ್ಪಟ್ಟ ಪ್ರಜೆಗಳಿಗೆ ವೋಟ್ ಹಾಕುವ ಅಧಿಕಾರವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ತಾವು ಮರೆಯದೆ ಮತ ಚಲಾಯಿಸಿ ಪ್ರಜಾಪ್ರಭುತ್ವದ ಸರ್ಕಾರ ರಚನೆಯಲ್ಲಿ ಪಾಲ್ಗೊಳ್ಳಿ. ಧನ್ಯವಾದಗಳು. ಬೆಂಗಳೂರಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡ ಹಾಗೂ ರಾಜ್ಯ ಯುವ ಜಾತ್ಯತೀತ ಜನತಾದಳದ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ನರಸಿಂಹಮೂರ್ತಿ ಎನ್ ಸಿಂಹ ಅವರಿಗೆ 43ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕೃಷ್ಣಮೂರ್ತಿ, ಅಶೋಕ್, ನಾರಾಯಣ್, ಉಮಾಶಂಕರ್, ರವಿಕುಮಾರ್ ಕಾಮತ್, ಶ್ರೀನಿವಾಸ್, ರಂಗಸ್ವಾಮಿ, ಭಾಷಾ, ಸತೀಶ್, ಮಧುಚಂದ್ರ, ಬೀಡ ಬಸವರಾಜು, ಮುನಿರಾಜು ಹಾಗೂ ರಾಜಗೋಪಾಲ ನಗರ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಮತ್ತು ಮತದಾರ ಬಂಧುಗಳು. Sovereign, music as pure as your thoughts. Sovereign, a quality product from the house of Codes. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. 1 ಲಕ್ಷಕ್ಕಿಂತ ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್. ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ಡಯಾಬಿಟಿಸ್, ಥೈರಾಯ್ಡ್, PCOD, ಬಂಜಿತನ, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ನಲ್ಲಿ ಪರಿಹಾರ ಶತಸಿದ್ಧ. Unleash the spirit of music. Music CDs from Hercules Deluxe. For those with superior taste of music. Hercules Deluxe, a quality product from the house of Codes. ಸಣ್ಣ ವಿರಾಮದ ಬಳಿಕ ಬಿಗ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಈ ತಾಲೂಕಿನಲ್ಲಿ ಮೂಲಭೂತ ಸೌಲಭ್ಯಗಳು ಅನ್ನೋದು ಮರೀಚಿಕೆಯಾಗೋಗಿದೆ. ಅಲ್ಲದೆ ಗುಡ್ಡಗಾಡು, ತಾಂಡ, ಸಣ್ಣ ಪುಟ್ಟ ಹಳ್ಳಿಗಳನ್ನ ಹೊಂದಿರೋ ಈ ತಾಲೂಕಿನಲ್ಲಿ ಜ್ವಲಂತ ಸಮಸ್ಯೆಗಳು ತಾಂಡವವಾಡುತ್ತಿವೆ. ಸದ್ಯ ಇಂತಹ ಜ್ವಲಂತ ಸಮಸ್ಯೆಗಳ ಮಧ್ಯದಲ್ಲಿಯೇ ಅನೇಕ ಕುಟುಂಬಗಳು ಇಲ್ಲಿ ವಾಸ ಮಾಡ್ತಿವೆ. ಅಷ್ಟಕ್ಕೂ ಯಾವುದು ಈ ತಾಲೂಕು ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಇದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕು. ಸದ್ಯ ಈ ತಾಲೂಕು ರಾಜ್ಯದ ಅತಿ ಹಿಂದುಳಿದ ತಾಲೂಕು ಎಂಬ ಹಣೆಪಟ್ಟಿ ಪಡೆದಿದೆ. ಹೀಗಾಗಿ ಇಲ್ಲಿ ಅನೇಕ ಕುಟುಂಬಗಳು ಇಂದಿಗೂ ಜ್ವಲಂತ ಸಮಸ್ಯೆಗಳಲ್ಲಿ ವಾಸ ಮಾಡ್ತಿದೆ. ಜೊತೆಗೆ ಮೂಲಭೂತ ಸೌಲಭ್ಯಗಳು ಮರೀಚಿಕೆಯಾಗಿ ಗುಡ್ಡಗಾಡು, ತಾಂಡ, ಸಣ್ಣಪುಟ್ಟ ಹಳ್ಳಿಗಳು ಪ್ರಗತಿ ಕಾಣದೆ ಹಾಗೆ ಉಳಿದಿವೆ. ಇನ್ನು ಇಲ್ಲಿನ ಜನಪ್ರತಿನಿಧಿಗಳು ಕೇವಲ ಚುನಾವಣೆ ವೇಳೆ ಬಂದು ಆಸೆ ಆಮಿಷಗಳನ್ನು ಒಡ್ಡಿ ಅಮಾಯಕರ ಮತ ಪಡೆದು ಯಾಮಾರಿಸೋ ಕೆಲಸ ಮಾಡ್ತಿದ್ದಾರೆ. ಅಲ್ಲದೆ ಸರ್ಕಾರದ ಸವಲತ್ತನ್ನ ಜನರಿಗೆ ತಲುಪಿಸುವ ಕೆಲಸ ಮಾಡಬೇಕಾದ ಅಧಿಕಾರಿಗಳು ಈ ತಾಲೂಕಿಗೂ ನಮಗೂ ಸಂಬಂಧ ಇಲ್ಲ ಏನೋ ಎನ್ನುವ ರೀತಿಯಲ್ಲಿ ನಡೆದುಕೊಳ್ತಿದ್ದಾರೆ. ಇದೇ ವೇಳೆ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ತಾಜಾ ಉದಾಹರಣೆ ಗಲಗ್ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಗಾಣಧಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮ್ಯಾಕಲದೊಡ್ಡಿ ಗ್ರಾಮ. ವಿಪರ್ಯಾಸವೆಂದರೆ ಇಂದಿಗೂ ಈ ಊರಿನ ಜನರು ಸರ್ಕಾರಿ ಸಾರಿಗೆ ಬಸ್ಸನ್ನೇ ಕಂಡಿಲ್ಲ. ಅಷ್ಟರ ಮಟ್ಟಿಗೆ ಸರ್ಕಾರದ ಆಡಳಿತ ಯಂತ್ರ ಈ ಕ್ಷೇತ್ರದಲ್ಲಿ ಬೇಜವಾಬ್ದಾರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದಲ್ಲದೆ ಮ್ಯಾಕಲದೊಡ್ಡಿ ಗ್ರಾಮದಲ್ಲಿ 1ರಿಂದ 7ನೇ ತರಗತಿಯವರೆಗೆ ಶಾಲೆ ಇದೆ. ಹೀಗಾಗಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಪಕ್ಕದ ಗಾಣಧಾಳಗೆ ಮಕ್ಕಳು ತೆರಳಬೇಕು.
ಆದರೆ ಇವರಿಗೆ ತೆರಳಲು ಬಸ್ ಕೂಡ ಇಲ್ಲ. ಈ ಪರಿಣಾಮ 5 ರಿಂದ 6 ಕಿಲೋಮೀಟರ್ ಗಟ್ಟಲೆ ಕಾಲ್ನಡಿಗೆಯಲ್ಲೇ ಹೋಗುವ ಅನಿವಾರ್ಯತೆ ಶಾಲಾ ಮಕ್ಕಳಿಗೆ ಎದುರಾಗಿದೆ. ಇನ್ನು ಬಸ್ ಇಲ್ಲದ ಬಗ್ಗೆ ಹಲವಾರು ಬಾರಿ ಸ್ಥಳೀಯ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಅನ್ನೋದು ಶಾಲಾ ವಿದ್ಯಾರ್ಥಿಗಳ ಅಳಲಾಗಿದೆ. ಜೊತೆಗೆ ಇದೇ ತಿಂಗಳ 21ರಿಂದ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಗಳು ಪ್ರಾರಂಭವಾಗುತ್ತಿದ್ದು ಸಾರಿಗೆ ಸಂಪರ್ಕ ಒದಗಿಸಿಕೊಡಬೇಕೆಂದು ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಬಂದೇ ನವಾಜ್ ಗಲಗ್, ಸಮಗ್ರ ಸುದ್ದಿ, ರಾಯಚೂರು. ಕಿಟಕಿ ಮೂಲಕ ಮನೆಯೊಳಗೆ ನುಗ್ಗಿ ಮಲಗಿದ್ದವರ ಮೇಲೆ ಹಲ್ಲೆ ಮಾಡಿ ದರೋಡೆ ಮಾಡಿರುವ ಘಟನೆ ಕಲಬುರಗಿ ನಗರದ ಗಾಬರೆ ಲೇಔಟ್ನಲ್ಲಿ ನಡೆದಿದೆ. ಕಿಟಕಿ ಮೂಲಕ ಮನೆಯೊಳಗೆ ನುಗ್ಗಿ ಮಲಗಿದ್ದವರ ಮೇಲೆ ಹಲ್ಲೆ ಮಾಡಿ ದರೋಡೆ ಮಾಡಿರುವ ಘಟನೆ ಕಲಬುರಗಿ ನಗರದ ಗಾಬರೆ ಲೇಔಟ್ನಲ್ಲಿ ನಡೆದಿದೆ. ಅಂದಹಾಗೆ ಕಿಟಕಿಯ ಗ್ರಿಲ್ ಮುರಿದು ಒಳನುಗ್ಗಿದ ಕಳ್ಳರು ಮನೆಯಲ್ಲಿ ಮಲಗಿದ್ದವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ನಂತರ ಅಲಮಾರಿಯಲ್ಲಿದ್ದ 200 ಗ್ರಾಂ ಚಿನ್ನಾಭರಣ, 50,000 ರೂಪಾಯಿ ನಗದು ದೋಚಿ ಪರಾರಿಯಾಗಿದ್ದಾರೆ. ಹೈಕೋರ್ಟ್ ವಕೀಲ ವೀರೇಶ್ ಬಿರಾದರ್ ಎಂಬುವರ ಮನೆಯಲ್ಲಿ ಈ ಕಳ್ಳತನ ನಡೆದಿದೆ. ಅಲ್ಲದೆ ವೀರೇಶ್ ಬಿರಾದರ್ ಹಾಗೂ ಸಂಗೀತಾ ಬಿರಾದರ್ ಎಂಬುವರ ಮೇಲೆ ದರೋಡೆಕೋರರು ಹಲ್ಲೆ ನಡೆಸಿದ್ದಾರೆ. ಇನ್ನು ಕಳ್ಳರು ಬಡಿಗೆಯಿಂದ ಹಲ್ಲೆ ಮಾಡಿದ್ದು ವೀರೇಶ್ ಬಿರಾದರ್ ತಲೆಗೆ ಗಾಯವಾಗಿದೆ. ಸಂಗೀತಾ ಅವರ ಕೈ ಮತ್ತಿತರೆ ಕಡೆ ಗಾಯಗಳಾಗಿದ್ದು ಇಬ್ಬರನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಇಬ್ಬರು ದರೋಡೆಕೋರರಿಂದ ಈ ಕೃತ್ಯ ನಡೆದಿದೆ ಎನ್ನಲಾಗಿದೆ. ಇದೇ ವೇಳೆ ಸುದ್ದಿ ತಿಳಿಯುತ್ತಿದ್ದಂತೆ ಎಸ್ಪಿ ಎಡಾ ಮಾರ್ಟಿನ್ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು. ವಕೀಲರ ಸಂಘ ಘಟನೆಯನ್ನು ಖಂಡಿಸಿದ್ದು ನಗರದಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕಳ್ಳರ ಬಂಧನಕ್ಕೆ ಜಾಲ ಬೀಸಲಾಗಿದೆ. ಪುರುಷೋತ್ತಮ್ ಕುಲಕರ್ಣಿ, ಸಮಗ್ರ ಸುದ್ದಿ, ಕಲಬುರಗಿ. ಮನೆಯ ಕಿಟಕಿಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಮಹಿಳೆಯೊಬ್ಬಳ ಶವ ಪತ್ತೆಯಾಗಿದೆ. ಅಲ್ಲದೆ ಮೃತ ಮಹಿಳೆಯ ದೇಹದ ಮೇಲೆ ಗಾಯದ ಗುರುತುಗಳಾಗಿವೆ. ಇನ್ನು ಮಹಿಳೆ ಸಾವಿನ ನಂತರ ಈಕೆಯ ಪತಿ ಕೂಡ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಅಷ್ಟಕ್ಕೂ ಈ ಘಟನೆ ನಡೆದಿದ್ದು ಎಲ್ಲಿ ಅಂತೀರಾ? ನೀವೇ ನೋಡಿ. ನವವಿವಾಹಿತೆ ಅನುಮಾನಾಸ್ಪದ ರೀತಿಯಲ್ಲಿ ಸಾವಿಗೀಡಾಗಿರುವ ಘಟನೆ ಬೆಂಗಳೂರು ನಗರದಲ್ಲಿ ನಡೆದಿದೆ. ರಂಜಿತಾ ಮೃತ ಯುವತಿ. ಈಕೆ ಮೂಲತಃ ಕೋಲಾರ ಜಿಲ್ಲೆಯ ಮುಳಬಾಗಿಲು ಗ್ರಾಮದ ನಿವಾಸಿಯಾಗಿದ್ದು ತಾಲೂಕು ಕಚೇರಿಯಲ್ಲಿ ಕೆಲಸ ಮಾಡಿಕೊಂಡಿದ್ದರು. ಕಳೆದ 3 ತಿಂಗಳ ಹಿಂದೆಯಷ್ಟೇ ಅಶೋಕ್ ಎಂಬುವನ ಜೊತೆ ವಿವಾಹವಾಗಿದ್ದಳು. ಇನ್ನು ಮದುವೆ ನಂತರ ಬೆಂಗಳೂರಿನ ಕೆಆರ್ಪುರದ ದೇವಸಂದ್ರಕ್ಕೆ ಬಂದು ನೆಲೆಸಿದ್ದು ಕಳೆದ ರಾತ್ರಿ ತಾವು ವಾಸವಿದ್ದ ಮನೆಯ ಕಿಟಕಿಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ್ದಾಳೆ. ಈಕೆಯ ಪತಿ ಅಶೋಕ್ ಮದುವೆ ಸಮಯದಲ್ಲಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಎಂದು ಸುಳ್ಳು ಹೇಳಿ ಮದುವೆ ಮಾಡಿಕೊಂಡಿದ್ದು ನಂತರ ಉಂಡಾಡಿ ಗುಂಡನಾಗಿ ತಿರುಗಾಡಿಕೊಂಡಿರುವುದು ಬೆಳಕಿಗೆ ಬಂದಿತ್ತು. ಇದಾದ ನಂತರ ಕಳೆದ 3 ತಿಂಗಳಿನಿಂದ ಮನೆ ಲೀಸ್ ಪಡೆಯಬೇಕು, ಅಂಗಡಿ ಮಾಡಬೇಕೆಂದು ರಂಜಿತಾ ಪೋಷಕರ ಬಳಿ 3 ಲಕ್ಷಕ್ಕೂ ಹೆಚ್ಚು ಹಣ ಪಡೆದು ಖರ್ಚು ಮಾಡಿದ್ದನಂತೆ. ಅಲ್ಲದೆ ಮತ್ತೆ ಹಣಕ್ಕಾಗಿ ಪೀಡಿಸುತ್ತಿದ್ದು ಇದೇ ವಿಚಾರಕ್ಕಾಗಿ ಗಲಾಟೆ ಮಾಡಿಕೊಂಡು ಹೆಂಡತಿಯನ್ನು ಸರಿಯಾಗಿ ನೋಡಿಕೊಳ್ಳದೆ ಕೊಲೆ ಮಾಡಿ ನೇಣು ಬಿಗಿದು ಪರಾರಿಯಾಗಿದ್ದಾನೆಂದು ಮೃತಳ ಸಂಬಂಧಿಕರು ಆರೋಪಿಸಿದ್ದಾರೆ. ಇದೇ ವೇಳೆ ರಂಜಿತಾ ಸಾವಿನ ನಂತರ ಈಕೆಯ ಪತಿ ಅಶೋಕ್ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿ ಆಸ್ಪತ್ರೆಗೆ ದಾಖಲಾಗಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಜೊತೆಗೆ ಮೃತ ರಂಜಿತಾ ದೇಹದ ಮೇಲೆ ಗಾಯದ ಗುರುತುಗಳಾಗಿವೆ. ಇದರ ಹಿನ್ನೆಲೆಯಲ್ಲಿ ಕೆಆರ್ಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಯಿಂದಷ್ಟೇ ರಂಜಿತಾ ಸಾವಿನ ಅಸಲಿ ಸತ್ಯ ತಿಳಿದು ಬರಬೇಕಿದೆ. ಪರಿಸರ ಮಂಜುನಾಥ್, ಸಮಗ್ರ ಸುದ್ದಿ, ಕೆಆರ್ಪುರಂ. ಈ ಗ್ರಾಮದಲ್ಲಿ ಪುಂಡ ಪೋಖರಿಗಳ ಅಟ್ಟಹಾಸ ಮಿತಿ ಮೀರಿದೆ. ಆದರೆ ಇಲ್ಲಿನ ಪೊಲೀಸ್ನವರು ಮಾತ್ರ ಇಂತಹ ಕೃತ್ಯಗಳನ್ನು ತಡೆಯುವಲ್ಲಿ ವಿಫಲರಾಗ್ತಿದ್ದಾರೆ. ಇನ್ನು ಹಣ್ಣು ಮಾರುತ್ತಿದ್ದ ಯುವತಿ ಮೇಲೆ ಪುಂಡ ಪೋಖರಿಗಳು ಗಲಾಟೆ ನಡೆಸಿದ್ದು ಸಾರ್ವಜನಿಕ ವಲಯದಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಹೌದು, ಧಾರವಾಡ ಜಿಲ್ಲೆಯ ಕುಂದಗೋಳದ ಸಂಶಿ ಗ್ರಾಮದಲ್ಲಿ ಪುಂಡ ಪೋಖರಿಗಳ ಅಟ್ಟಹಾಸ ಹೆಚ್ಚಾಗಿದೆ. ಸದ್ಯ ಈ ಗ್ರಾಮದ ಫುಟ್ಪಾತ್ ಮೇಲೆ ಹಣ್ಣು ಹಂಪಲು ಮಾರುತ್ತಿದ್ದ ಮಹಿಳೆ ಮೇಲೆ ಕೆಲ ಪುಂಡ ಪೋಖರಿಗಳು ಪುಂಡಾಟ ನಡೆಸಿದ್ದಾರೆ. ಅಂದಹಾಗೆ ಸೌಶಿ ಗ್ರಾಮದಲ್ಲಿ ಕಳೆದ ರಾತ್ರಿ 10 ಗಂಟೆ ಎಂದಿನಂತೆ ಹಣ್ಣು ಮಾರಿ ಮನೆಗೆ ತೆರಳುತ್ತಿದ್ದ ಮಹಿಳೆ ಮಹಾದೇವಿ ಕ್ಯಾಲಕೊಂಡ ಹಾಗೂ ಆಕೆಯ ಮಗನೊಂದಿಗೆ ಅನುಚಿತವಾಗಿ ವರ್ತಿಸಿದ ರಮೇಶ್ ಹೇಬಸೂರ್, ಪ್ರಕಾಶ್ ಸುಂಕದ, ಬಸವರಾಜ್ ಸುಂಕದ ಎಂಬುವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಕೂಡ ನಡೆಸಿದ್ದಾರೆ. ಜೊತೆಗೆ ಹಣ್ಣು ತರಕಾರಿ ಸೇರಿ ಇತರೆ ಸಾಮಾನುಗಳನ್ನು ನಾಶಪಡಿಸಿ ಪುಂಡಾಟ ಮೆರೆದಿದ್ದಾರೆ. ಈ ಸಂಬಂಧ ಕುಂದಗೋಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಸವರಾಜ್ ಕ್ಯಾಲಕೊಂಡ, ಸಮಗ್ರ ಸುದ್ದಿ, ಧಾರವಾಡ. ಪಿಯುಸಿ ಪರೀಕ್ಷೆಯಲ್ಲಿ ಕಾಪಿ ಹೊಡೆಯುತ್ತಿದ್ದ 4 ವಿದ್ಯಾರ್ಥಿಗಳು ಡಿಬಾರಾಗಿದ್ದಾರೆ. ಅಂದಹಾಗೆ ಮುದ್ದೇಬಿಹಾಳದ ಜ್ಞಾನಭಾರತಿ ಪರೀಕ್ಷಾ ಕೇಂದ್ರಕ್ಕೆ ಎಸಿ ರುದ್ರೇಶ್ ನೇತೃತ್ವದ ತಂಡ ಭೇಟಿ ನೀಡಿದ ವೇಳೆ ಕಾಪಿ ಚೀಟಿ ಪ್ರಕರಣ ಬೆಳಕಿಗೆ ಬಂದಿದೆ. ತಕ್ಷಣ ಅಲ್ಲೇ ಇದ್ದ ಪಿಯುಡಿಡಿ ಅಮಾತ್ಯರನ್ನ ಎಸಿ ತರಾಟೆ ತೆಗೆದುಕೊಂಡು ಪರೀಕ್ಷಾ ಅವ್ಯವಸ್ಥೆಗೆ ಕಿಡಿಕಾರಿದ್ದಾರೆ.
ಇದೇ ವೇಳೆ ಕಾಪಿ ಚೀಟಿ ಪ್ರಕರಣ ಸಂಬಂಧ ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟ ಗ್ರಾಮದ ಆಕ್ಸ್ಫರ್ಡ್ ಕಾಲೇಜಿನಲ್ಲಿ 4 ಜನ ವಿದ್ಯಾರ್ಥಿಗಳು ಡಿಬಾರ್ ಮಾಡಿ ತಹಶೀಲ್ದಾರ್ ವಿನಯ್ ಕುಮಾರ್ ಪಾಟೀಲ್ ಆದೇಶ ಹೊರಡಿಸಿದ್ದಾರೆ. ಬಾಗೇಪಲ್ಲಿಯ ಕಾಂಗ್ರೆಸ್ ಮುಖಂಡ ಅನ್ಸರ್ ಪಾಷಾರನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಆದೇಶ ಹೊರಡಿಸಿದ್ದಾರೆ. ಸದ್ಯ ನೂತನ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿ ಅನ್ಸರ್ ಪಾಷಾಗೆ ಕಾಂಗ್ರೆಸ್ ಮುಖಂಡರು ಶುಭ ಕೋರಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ 15ನೇ ವಾರ್ಡ್ನ ಕಾಂಗ್ರೆಸ್ನ ಮುಖಂಡ ಅನ್ಸರ್ ಪಾಷಾರನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಅಂದಹಾಗೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸೂಚನೆ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಯ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಅನ್ಸರ್ ಪಾಷಾ ನೇಮಕಾತಿ ಆದೇಶ ಹೊರಡಿಸಿದ್ದಾರೆ. ಇನ್ನು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಗೃಹ ಕಚೇರಿಯಲ್ಲಿ ಅನ್ಸರ್ ಪಾಷಾಗೆ ನೇಮಕಾತಿ ಆದೇಶ ಪತ್ರ ವಿತರಿಸಲಾಯಿತು. ಈ ವೇಳೆ ಹಾಜರಿದ್ದ ಕೆಪಿಸಿಸಿ ಸದಸ್ಯ ಎಸ್ಬಿ ಬಾಷಾ, ಜಿಲ್ಲಾ ಉಪಾಧ್ಯಕ್ಷ ರಿಜ್ವಾನ್ ಸಾಬ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನರೇಂದ್ರ, ಪುರಸಭೆ ಸದಸ್ಯ ಆನಾ ಮೂರ್ತಿ, ತಾಲೂಕು ಯೂತ್ ಕಾಂಗ್ರೆಸ್ ಟೌನ್ ಅಧ್ಯಕ್ಷ ಮನ್ಸೂರ್, ಗುಡಿಬಂಡೆ ಬ್ಲಾಕ್ ಕಾಂಗ್ರೆಸ್ನ ಸದಸ್ಯ ಅಂಬರೀಶ್ ನೂತನ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿ ಅನ್ಸರ್ ಪಾಷಾಗೆ ಶುಭ ಕೋರಿದರು. ಬಿಎಸ್ ಅಬ್ದುಲ್ ರಹೀಂ, ಸಮಗ್ರ ಸುದ್ದಿ, ಬಾಗೇಪಲ್ಲಿ. ಸಿಪ್ಲಾ ಕಂಪನಿ ಸಹಯೋಗದಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸರಿಗೆ ಆರೋಗ್ಯ ಹಾಗೂ ನೇತ್ರ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ತಮ್ಮ ಆರೋಗ್ಯ ತಪಾಸಣಾ ಮಾಡಿಸಿಕೊಂಡರು. ಪೊಲೀಸ್ ಇಲಾಖೆ ಹಾಗೂ ಸಂಚಾರ ಪೊಲೀಸ್ ಇಲಾಖೆ ಸಿಬ್ಬಂದಿಗಾಗಿ ಹುಬ್ಬಳ್ಳಿಯಲ್ಲಿ ಲೈಫ್ಲೈನ್ ಆಸ್ಪತ್ರೆ, ಜೋಶಿ ಆಸ್ಪತ್ರೆ ಹಾಗೂ ಸಿಪ್ಲಾ ಕಂಪನಿಯ ಸಹಯೋಗದಲ್ಲಿ ಆರೋಗ್ಯ ತಪಾಸಣೆ ಹಾಗೂ ನೇತ್ರ ತಪಾಸಣೆ ಶಿಬಿರ ನಡೆಯಿತು. ಅಂದಹಾಗೆ ಕೆಲಸದ ಒತ್ತಡದಿಂದ ಸಾರ್ವಜನಿಕರಿಗೆ ಉತ್ತಮ ಸೇವೆ ನೀಡುವಲ್ಲಿ ಪೊಲೀಸ್ ಇಲಾಖೆ ಹಾಗೂ ಸಂಚಾರಿ ಪೊಲೀಸ್ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಆರೋಗ್ಯದ ಕಡೆ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ. ಜೊತೆಗೆ ಎಂತಹ ವಾತಾವರಣ ಹಾಗೂ ಯಾವುದೇ ಪರಿಸರವಿದ್ದರೂ ಕೂಡ ದಕ್ಷತೆಯಿಂದ ಕಾರ್ಯನಿರ್ವಹಿಸಬೇಕಾಗಿರುವ ಹಿನ್ನೆಲೆಯಲ್ಲಿ ಆರೋಗ್ಯದ ಬಗ್ಗೆ ನಿಷ್ಕಾಳಜಿ ತೋರುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗೆ ಆರೋಗ್ಯ ತಪಾಸಣೆ ಕಾರ್ಯ ಹಮ್ಮಿಕೊಳ್ಳಲಾಗಿದೆ ಅಂತ ಶಿಬಿರದಲ್ಲಿ ವೈದ್ಯರು ತಿಳಿಸಿದರು. ಇನ್ನು ಶಿಬಿರದಲ್ಲಿ ಡಿಸಿಪಿ ಡಾಕ್ಟರ್ ಶಿವಕುಮಾರ್, ಎಸಿಪಿ ಎಸ್ಎಂ ಸಂದಿಗವಾಡ, ವೈದ್ಯರಾದ ಡಾಕ್ಟರ್ ರಾಜೇಶ್ ಪಟಕೆ, ಡಾಕ್ಟರ್ ಶ್ರೀನಿವಾಸ್ ದೇಶಪಾಂಡೆ ಮತ್ತಿತರರು ಹಾಜರಿದ್ದರು. ಬಸವರಾಜ್ ಕ್ಯಾಲಕೊಂಡ, ಸಮಗ್ರ ಸುದ್ದಿ, ಧಾರವಾಡ. ಮತದಾರರಿಂದ ಹೆಚ್ಚಿನ ಮತದಾನವಾಗುವ ಮೂಲಕ ಪ್ರಾಮಾಣಿಕ ಮತ್ತು ದಕ್ಷ ರಾಜಕಾರಣಿಯನ್ನು ಆರಿಸಿ ತರಬೇಕಾಗಿದೆ ಅಂತ ಅಥಣಿ ತಹಶೀಲ್ದಾರ್ ಎಂಎನ್ ಬಳಿಗಾರ್ ಹೇಳಿದ್ದಾರೆ. ಅಲ್ಲದೆ ರಾಷ್ಟ್ರದ ಉನ್ನತಿಗೆ ಮತ್ತು ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ಯುವ ನಿಟ್ಟಿನಲ್ಲಿ ಮತದಾನ ಜಾಗೃತಿ ರಥಕ್ಕೆ ಚಾಲನೆ ನೀಡಲಾಗಿದೆ ಅಂತ ತಿಳಿಸಿದರು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಪಂಚಾಯತ್ ಆವರಣದಲ್ಲಿ ಮತದಾನ ಜಾಗೃತಿ ರಥಕ್ಕೆ ಚಾಲನೆ ನೀಡುವ ಕಾರ್ಯಕ್ರಮ ನಡೆಯಿತು. ಬೆಳಗಾವಿ ಜಿಲ್ಲಾಡಳಿತ, ಸ್ವೀಪ್ ಸಮಿತಿ, ಅಥಣಿ ತಾಲೂಕು ಆಡಳಿತ, ಪುರಸಭೆ, ತಾಲೂಕು ಪಂಚಾಯತ್ ಆಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮತದಾನ ಜಾಗೃತಿ ರಥಕ್ಕೆ ಡಿವೈಎಸ್ಪಿ ಆರ್ಎಂ ಬಸರಗಿ ಹಾಗೂ ತಹಶೀಲ್ದಾರ್ ಎಂಎನ್ ಬಳಿಗಾರ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ಸಿಜಿ ಬಿರಾದರ್ ಪಾಟೀಲ್, ಎಂಬಿ ಇಮಡಿ, ಬಿಎಸ್ ಯಾದವಾಡ, ಎಟಿ ಅಸ್ಕಿ, ಸುಭಾಷ್ ಹುಬ್ಬಳ್ಳಿ, ಎಸ್ ಬಿರಾದರ ಪಾಟೀಲ್, ಅಥಣಿ ಪೊಲೀಸ್ ಇಲಾಖೆ ಸಿಬ್ಬಂದಿ, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ತಹಶೀಲ್ದಾರ್ ಎಂಎನ್ ಬಳಿಗಾರ್, ಪ್ರಜಾಪ್ರಭುತ್ವದಲ್ಲಿ ಮತದಾರರಿಂದ ಹೆಚ್ಚಿನ ಮತದಾನವಾಗುವ ಮೂಲಕ ಪ್ರಾಮಾಣಿಕ ಮತ್ತು ದಕ್ಷ ರಾಜಕಾರಣಿಯನ್ನು ಆರಿಸಿ ತರಬೇಕಾಗಿದೆ. ಜೊತೆಗೆ ರಾಷ್ಟ್ರದ ಉನ್ನತಿಗೆ ಮತ್ತು ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ಯುವ ನಿಟ್ಟಿನಲ್ಲಿ ಈ ಜಾಗೃತಿ ರಥಕ್ಕೆ ಚಾಲನೆ ನೀಡಲಾಗಿದೆ ಅಂತ ತಿಳಿಸಿದರು. ಇದೇ ವೇಳೆ ಸಮಿತಿ ಅಧ್ಯಕ್ಷರಾಗಿರೋ ಇಒ ರವಿ ಬಂಗಾರಪ್ಪನವರು ಮಾತನಾಡಿ, ಮತದಾನದ ಜಾಗೃತಿ ರಥ ಗ್ರಾಮದ ಮಟ್ಟದಲ್ಲಿ ತಿರುಗಾಡಿ ಮತದಾನದ ಹಕ್ಕಿನ ಕುರಿತು ಜಾಗೃತಿ ಮೂಡಿಸಲಿದೆ. ಮತದಾನ ನಮ್ಮ ಹಕ್ಕಾಗಿದೆ, ಇದನ್ನು ಚುನಾವಣೆಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಬೇಕು ಅಂತ ಹೇಳಿದರು. ಸತೀಶ್ ಕೋಳಿ, ಸಮಗ್ರ ಟಿವಿ, ಅಥಣಿ. ಅಥಣಿ ತಾಲೂಕಿನ ತಾವಂಶಿ ಗ್ರಾಮದಲ್ಲಿ ಆಕಸ್ಮಿಕ ಬೆಂಕಿ ಅವಘಡ ಸಂಭವಿಸಿದೆ. ಸದ್ಯ ಬೆಂಕಿ ಅವಘಡದ ಸಂದರ್ಭದಲ್ಲಿ ಮನೆಯಲ್ಲಿದ್ದ ದವಸ ಧಾನ್ಯ, ಬೆಲೆ ಬಾಳುವ ವಸ್ತುಗಳು, ನಗದು ಸೇರಿದಂತೆ ದಿನಬಳಕೆಯ ವಸ್ತುಗಳು ಸುಟ್ಟು ಭಸ್ಮವಾಗಿವೆ. ಅಂದಹಾಗೆ ಯಲ್ಲಪ್ಪ ದುಂಡಪ್ಪ ಉಪ್ಪಾರ ಎಂಬುವರಿಗೆ ಸೇರಿದ ಮನೆಯಲ್ಲೇ ಈ ಬೆಂಕಿ ಅವಘಡ ಸಂಭವಿಸಿದ್ದು, ಬೆಂಕಿ ಅವಘಡದಲ್ಲಿ 3 ಎಮ್ಮೆಗಳು ಗಾಯಗೊಂಡಿವೆ. ಗದಗಿನ ಶ್ರೀ ಕುಮಾರೇಶ್ವರ ಕೃಪಾ ಪೋಷಿತ ನಾಟ್ಯ ಸಂಘದ ಶಿವಶರಣೆ ಅಕ್ಕಮಹಾದೇವಿ ನಾಟಕ 25ನೇ ಪ್ರಯೋಗ ಪೂರೈಸಿದೆ. ಇದರ ಹಿನ್ನೆಲೆಯಲ್ಲಿ ವೀರೇಶ್ವರ ಪುಣ್ಯಾಶ್ರಮದ ಮ್ಯಾನೇಜರ್ ಬಸವರಾಜಸ್ವಾಮಿ ನಾಟಕ 25ನೇ ಪ್ರಯೋಗ ಪೂರೈಸಿದ್ದಕ್ಕೆ ಹರ್ಷ ವ್ಯಕ್ತಪಡಿಸಿದ್ದಾರೆ.
ಗದಗಿನ ಶ್ರೀ ಕುಮಾರೇಶ್ವರ ಕೃಪಾ ಪೋಷಿತ ನಾಟ್ಯ ಸಂಘದ ಶಿವಶರಣೆ ಅಕ್ಕ ಮಹಾದೇವಿ ನಾಟಕದ 25ನೇ ಪ್ರಯೋಗದ ಬೆಳ್ಳಿ ಹಬ್ಬ ಆಚರಿಸಿಕೊಳ್ಳುತ್ತಿದೆ. ಈ ಸಂಬಂಧ ಗದಗಿನ ಪತ್ರಿಕಾಭವನದಲ್ಲಿ ಮಾತನಾಡಿದ ವೀರೇಶ್ವರ ಪುಣ್ಯಾಶ್ರಮದ ಮ್ಯಾನೇಜರ್ ಬಸವರಾಜಸ್ವಾಮಿ ನಾಟಕ 25ನೇ ಪ್ರಯೋಗ ಪೂರೈಸಿದ್ದಕ್ಕೆ ಹರ್ಷ ವ್ಯಕ್ತಪಡಿಸಿದರು. 1960ರಲ್ಲಿ ಗದಗಿನಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ನಾಟಕ 375 ಪ್ರದರ್ಶನ ನೀಡಿದ ಸಂದರ್ಭದಲ್ಲಿ ಮಠಕ್ಕಾಗಿ 8 ಕೂರಿಗೆ ಹೊಲ ಖರೀದಿಸಲಾಯಿತು. ಸಂಕಷ್ಟ ಕಾಲದಲ್ಲಿ ಪ್ರಸಾದದಿಂದ ಹಿಡಿದು ಹೊಲ ಖರೀದಿಯಲ್ಲೂ ನಮ್ಮ ನಾಟ್ಯ ಸಂಘ ಪ್ರಮುಖ ಪಾತ್ರ ವಹಿಸಿದೆ ಎಂದರು. ವಿಶೇಷವಾಗಿ ಈ ನಾಟ್ಯ ಸಂಘದ ಎಲ್ಲಾ ಪಾತ್ರಧಾರಿಗಳು ಪುರುಷರೇ ಆಗಿದ್ದು ಸ್ತ್ರೀಯರು ಪಾತ್ರಗಳನ್ನು ತಾವೇ ನಿರ್ವಹಿಸುತ್ತಾರೆ. ದಾನೇಶ ಗುಜಮಾಗಡಿ, ಸಮಗ್ರ ಸುದ್ದಿ, ಗದಗ್. ಬೀದರ್ ನಗರದಲ್ಲಿ 3 ದಿನಗಳ ಕಾಲ ರೋಟರಿ ಮೇಳ ನಡೆಯಲಿದೆ. ಅಂದಹಾಗೆ ಈ ಮೇಳಕ್ಕೆ ನೆರೆ ರಾಜ್ಯದ ಕಲಾವಿದರು, ಸ್ಥಳೀಯ ಸಂಗೀತಗಾರರು ಸೇರಿದಂತೆ ಸುಮಾರು 10,000ಕ್ಕೂ ಹೆಚ್ಚು ಜನರು ಸೇರುವ ನಿರೀಕ್ಷೆ ಇದೆ. ಬೀದರ್ ಜಿಲ್ಲೆಯ ರೋಟರಿ ಕ್ಲಬ್ ಸಂಸ್ಥೆಯ ವತಿಯಿಂದ ಬೀದರ್ ನಗರದಲ್ಲಿ 3 ದಿನಗಳ ಕಾಲ ರೋಟರಿ ಮೇಳ ಹಮ್ಮಿಕೊಳ್ಳಲಾಗುತ್ತಿದೆ. ಸದ್ಯ ಇದರಲ್ಲಿ ಉಚಿತವಾಗಿ ಆರೋಗ್ಯ ಚಿಕಿತ್ಸೆ, ಸಂಸ್ಕೃತ, ಸಂಗೀತ, ಮಕ್ಕಳಿಗೆ ಆಟ, ಡ್ಯಾನ್ಸ್ ಮತ್ತು ನೆರೆ ರಾಜ್ಯದ ಕಲಾವಿದರು, ಸ್ಥಳೀಯ ಸಂಗೀತಗಾರರು ಸೇರಿದಂತೆ ಸುಮಾರು 10,000 ಜನರು ಸೇರುವ ನಿರೀಕ್ಷೆ ಇದೆ. ಅಂದಹಾಗೆ ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರೋಟರಿ ಕ್ಲಬ್ ಉಪಾಧ್ಯಕ್ಷ ಸುರೇಶ್ ಚನ್ನಶೆಟ್ಟಿ, 3 ದಿನಗಳ ಕಾಲ ಈ ರೋಟರಿ ಮೇಳ ನಡೆಯಲಿದೆ. ಇದರ ಹಿನ್ನೆಲೆಯಲ್ಲಿ ಮೇಳಕ್ಕೆ ಸಾರ್ವಜನಿಕರು ಹೆಚ್ಚಿನ ಪ್ರಮಾಣದಲ್ಲಿ ಬರುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷರು ಡೊನಾಲ್ಡ್ ಜೋಹನ್, ವೀರೇಶ್ ಚಿದ್ರಿ ಸೇರಿದಂತೆ ಸಂಸ್ಥೆಯ ಸದಸ್ಯರು ಕೂಡ ಭಾಗಿಯಾಗಿದ್ದರು. ವಿಜಯ್ ಕುಮಾರ್ ಜೈನಾಪುರೆ, ಸಮಗ್ರ ಸುದ್ದಿ, ಬೀದರ್. ಯಾವುದೇ ಹಣಕಾಸಿನ ಹಾಗೂ ಹಣ ಹಂಚಿಕೆ ಚುನಾವಣೆ ಸಂದರ್ಭದಲ್ಲಿ ಕಂಡುಬಂದರೆ ಅದನ್ನು ಕೂಡಲೇ ಚುನಾವಣೆ ಆಯೋಗ ಹಾಗೂ ಜಿಲ್ಲಾಡಳಿತದ ಗಮನಕ್ಕೆ ತರಬೇಕು ಅಂತ ಧಾರವಾಡ ಜಿಲ್ಲಾಧಿಕಾರಿ ದೀಪಾ ಚೋಳನ್ ತಿಳಿಸಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಜಿಲ್ಲಾಡಳಿತ ಹಾಗೂ ಚುನಾವಣಾಧಿಕಾರಿ, ಹುಬ್ಬಳ್ಳಿಯ ತಹಶೀಲ್ದಾರರ ಸಹಯೋಗದಲ್ಲಿ ಮಾಧ್ಯಮ ಜಾಗೃತಿ ಅಭಿಯಾನ ಆಯೋಜನೆ ಮಾಡಲಾಗಿತ್ತು. ಅಂದಹಾಗೆ ಮಾದರಿ ಚುನಾವಣಾ ನೀತಿ ಸಂಹಿತೆ, ಮಾಧ್ಯಮ ಪ್ರಮಾಣೀಕರಣ, ಕಾಸಿಗಾಗಿ ಸುದ್ದಿ ಮತ್ತಿತರೆ ವಿಷಯಗಳ ಕುರಿತು ಜಾಗೃತಿ ಮತ್ತು ಇವಿಎಂ ಹಾಗೂ ವಿವಿಪ್ಯಾಟ್ ಪ್ರಾತ್ಯಕ್ಷಿಕೆ ಮಾಹಿತಿಯನ್ನು ಜಿಲ್ಲಾಧಿಕಾರಿ ದೀಪಾ ಚೋಳನ್ ನೀಡಿದರು. ಬಳಿಕ ಮಾತನಾಡಿದ ಅವರು, ಯಾವುದೇ ಹಣಕಾಸಿನ ವ್ಯವಹಾರ ಅಥವಾ ಹಣ ಹಂಚಿಕೆ ಈ ಚುನಾವಣೆ ಸಂದರ್ಭದಲ್ಲಿ ಕಂಡುಬಂದರೆ ಅದನ್ನು ಕೂಡಲೇ ಚುನಾವಣಾ ಆಯೋಗ ಹಾಗೂ ಜಿಲ್ಲಾಡಳಿತದ ಗಮನಕ್ಕೆ ತರಬೇಕು ಅಂತ ತಿಳಿಸಿದರು. ಅಲ್ಲದೆ ಈ ಚುನಾವಣೆಯನ್ನು ಮಾದರಿ ಚುನಾವಣೆಯ ಜೊತೆಗೆ ಪಾರದರ್ಶಕವಾಗಿ ನಡೆಸಬೇಕು. ಅಷ್ಟೇ ಅಲ್ಲದೆ ಇಂತಹ ಸಂದರ್ಭದಲ್ಲಿ ಮಾಧ್ಯಮದವರ ಪಾತ್ರ ಹೆಚ್ಚುತ್ತಿದ್ದು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಬೇಕು ಅಂತ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ನಾಗರಾಜ್, ಧಾರವಾಡ ಜಿಲ್ಲಾ ಎಸ್ಪಿ ಸಂಗೀತ ಹಾಗೂ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಸವರಾಜ್ ಕ್ಯಾಲಕೊಂಡ, ಸಮಗ್ರ ಸುದ್ದಿ, ಧಾರವಾಡ. ಮಕ್ಕಳಿಗೆ ಸಂಸ್ಕೃತಿ ಪರಂಪರೆಯ ಬಗ್ಗೆ ಬಾಲ್ಯದಿಂದಲೇ ತಿಳುವಳಿಕೆ ನೀಡಬೇಕು ಅಂತ ಶಾಂತೇಶ್ವರ ಮಠದ ಡಾಕ್ಟರ್ ಶಾಂತ ಸೋಮನಾಥ ಶಿವಾಚಾರ್ಯರು ಹೇಳಿದ್ದಾರೆ. ಟೆಂಗಳಿಯ ಶ್ರೀ ಶಾಂತೇಶ್ವರ ಮಠದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯೋತ್ಸವ ನಿಮಿತ್ತ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢರ ಪುರಾಣ ಪ್ರವಚನದಲ್ಲಿ ಶ್ರೀ ಸಿದ್ಧಾರೂಢರ ನಾಮಕರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢರ ನಾಮಕರಣ ಮಾಡಲಾಯಿತು. ಭಕ್ತರು ನೀಡಿದ ತೊಟ್ಟಿಲಿನಲ್ಲಿ ಧಾರ್ಮಿಕ ಪದ್ಧತಿ, ರೀತಿ ನೀತಿ ಪ್ರಕಾರ ನಾಮಕರಣ ಕಾರ್ಯಕ್ರಮ ಮಾಡಲಾಯಿತು. ಇದೇ ವೇಳೆ ಮಾತನಾಡಿದ ಶಾಂತೇಶ್ವರ ಮಠದ ಡಾಕ್ಟರ್ ಶಾಂತ ಸೋಮನಾಥ ಶಿವಾಚಾರ್ಯರು, ತಾಳ್ಮೆ, ಸಹನೆ ಅರಿತು ಯೋಚಿಸಿ ಮಾತನಾಡುವುದು ಜೀವನದಲ್ಲಿ ತುಂಬಾ ಅವಶ್ಯಕ. ತಾಳ್ಮೆ, ಸಹನೆ, ವಿವೇಚನೆ, ಬೌದ್ಧಿಕ ವಿಕಾಸವಾದಾಗ ಮಾತ್ರ ಇವೆಲ್ಲ ಬರಲು ಸಾಧ್ಯ. ಅಲ್ಲದೆ ಬೌದ್ಧಿಕ ವಿಕಾಸಕ್ಕೆ ಧಾರ್ಮಿಕ ಕಾರ್ಯಕ್ರಮಗಳು, ಗುರು ಹಿರಿಯರ ಹಿತನುಡಿಯಿಂದ ಬರುತ್ತವೆ. ಅದಕ್ಕಾಗಿ ಪುರಾಣ, ಪ್ರವಚನ, ಕೀರ್ತನೆ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದರಿಂದ ಮಾನವನ ಮನೋವಿಕಾಸವಾಗಲು ಸಾಧ್ಯ ಅಂತ ಅಭಿಪ್ರಾಯಪಟ್ಟರು. ವಿನಾಯಕ್ ಹಳ್ಳಿ, ಸಮಗ್ರ ಸುದ್ದಿ, ಚಿತ್ತಾಪುರ. ಸ್ಕೈವಾಕ್ ನಿರ್ಮಾಣ ವಿಳಂಬವಾಗುತ್ತಿರುವುದನ್ನು ವಿರೋಧಿಸಿ ಆನೇಕಲ್ ತಾಲೂಕಿನ ನೇರಳೂರು ಬಳಿ ಜಯ ಕರ್ನಾಟಕ ದಲಿತ ಒಕ್ಕೂಟ ಪ್ರತಿಭಟನೆ ನಡೆಸಿತು. ಇಲ್ಲಿನ ರಾಷ್ಟ್ರೀಯ ಹೆದ್ದಾರಿ 7ರ ರಸ್ತೆ ಮಧ್ಯೆ ಕುಳಿತು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ ಪ್ರತಿಭಟನಾಕಾರರು, ಸ್ಕೈವಾಕರ್ ವಿಳಂಬದಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಬಳಿಕ ಸ್ಥಳಕ್ಕೆ ಬಂದ ಆನೇಕಲ್ ತಹಶೀಲ್ದಾರ್ ಪ್ರತಿಭಟನಾಕಾರರ ಮನವೊಲಿಸಲು ಪ್ರಯತ್ನಿಸಿದರು. ಶಿರಾನಗರದ ಸಾರ್ವಜನಿಕ ಆರೋಗ್ಯ ಕೇಂದ್ರದಲ್ಲಿ ಡಿ ಗ್ರೂಪ್ ಗುತ್ತಿಗೆ ನೌಕರರಿಂದ ವೇತನಕ್ಕಾಗಿ ಪ್ರತಿಭಟನೆ ನಡೆಯಿತು. ಕಳೆದ 4 ತಿಂಗಳುಗಳಿಂದ ಇಲ್ಲಿಯವರೆಗೆ ಸಂಬಳ ನೀಡಿಲ್ಲವೆಂದು ಆರೋಪಿಸಿ ನೌಕರರು ದಿಢೀರ್ ಆಗಿ ಆಸ್ಪತ್ರೆ ಎದುರು ಪ್ರತಿಭಟಿಸಿದರು. ಶಿರಾನಗರದ ಸರ್ಕಾರಿ ಆಸ್ಪತ್ರೆಯ ಹೊರಗುತ್ತಿಗೆಯ ಡಿ ಗ್ರೂಪ್ ನೌಕರ ಸ್ವಾಮಿ ನೇತೃತ್ವದಲ್ಲಿ ಸುಮಾರು 40 ಮಂದಿ ನೌಕರರು ಬೆಂಗಳೂರಿನ ಡಿಟೆಕ್ಟ್ ವೆಲ್ ಏಜೆನ್ಸಿಯು 4 ತಿಂಗಳುಗಳಿಂದ ಇಲ್ಲಿಯವರೆಗೆ ಸಂಬಳ ನೀಡಿಲ್ಲ ಅಂತ ಆರೋಪಿಸಿ ದಿಢೀರ್ ಆಗಿ ಆಸ್ಪತ್ರೆ ಎದುರು ಪ್ರತಿಭಟನೆ ನಡೆಸಿದರು.
ಅಂದಹಾಗೆ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ನೌಕರರು ಹೊರಗುತ್ತಿಗೆಯಾಗಿ ಡಿ ಗ್ರೂಪ್ ಕೆಲಸ ನಿರ್ವಹಿಸುತ್ತಿದ್ದಾರೆ. ಅಲ್ಲದೆ ಸ್ವಚ್ಛತೆಯನ್ನೇ ಧ್ಯೇಯವಾಗಿ ಮಾಡಿಕೊಂಡು ಹಗಲಿರುಳು ದುಡಿಯುವ ಡಿ ಗ್ರೂಪ್ ನೌಕರರಿಗೆ ವೇತನ ನೀಡದೆ ಸತಾಯಿಸುತ್ತಿದ್ದಾರೆ ಎಂದು ಡಿ ಗ್ರೂಪ್ ನೌಕರ ಸ್ವಾಮಿ ಪ್ರತಿಭಟನೆ ವೇಳೆ ಆರೋಪಿಸಿದರು. ನಾವು ಈ ನೌಕರಿ ಮಾಡಿ ನಿಜವಾಗಿಯೂ ಸ್ವಚ್ಛ ಭಾರತದ ಕೆಲಸವನ್ನು ಮಾಡುತ್ತಿದ್ದೇವೆ. ಆದರೆ ನಮಗೆ ಕಳೆದ 4 ತಿಂಗಳುಗಳಿಂದ ಸಂಬಳ ನೀಡದೆ ಡಿಟೆಕ್ಟ್ ವೆಲ್ ಕಂಪನಿ ಸತಾಯಿಸುತ್ತಿದೆ ಅಂತ ದೂರಿದರು. ಜೊತೆಗೆ ನಮಗೆ ಕೊಡಬೇಕಾದ ಸಂಬಳವನ್ನು ಆದಷ್ಟು ಬೇಗ ದೊರಕುವಂತೆ ಮಾಡುವ ಸಲುವಾಗಿ ನಾವು ಈ ಪ್ರತಿಭಟನೆ ಮಾಡಿದ್ದೇವೆ ಅಂತ ತಿಳಿಸಿದರು. ಶ್ರೀಮಂತ್ ಸಮಗ್ರ ಸುದ್ದಿ ಶಿರಾ. ದೇಶದಲ್ಲಿರುವ ಬಿಜೆಪಿ ಸರ್ಕಾರ ಭಾರತದ ಜನರನ್ನು ಭಾವನಾತ್ಮಕವಾಗಿ ಬಂಧಿಸಿದೆ. ಅಲ್ಲದೆ ಇಲ್ಲಸಲ್ಲದನ್ನ ತಲೆಗೆ ತುಂಬಿ ಜನರಿಗೆ ಬಿಜೆಪಿ ಮೋಸ ಮಾಡುತ್ತಿದೆ ಅಂತ ಮಾಜಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೇಡಂನ ಕೆಎನ್ಝೆಡ್ ಫಂಕ್ಷನ್ ಹಾಲ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಮಾಜಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಪ್ರಧಾನಿ ನರೇಂದ್ರ ಮೋದಿ ರೈತರ ಹೆಸರಲ್ಲಿ ಅಪಹಾಸ್ಯ ಮಾಡುತ್ತಿದ್ದಾರೆ. ರೈತ ಪರ ಬಡವರ ಪರ ಕಾಂಗ್ರೆಸ್ ಮಾಡಿದ ಯೋಜನೆಗಳಿಗೆ ಹೋಲಿಸಿದರೆ ಮೋದಿ ಕಾರ್ಯ 0 ಅಂತ ವ್ಯಂಗ್ಯವಾಡಿದರು. ಇನ್ನು ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಜನರ ಹೆಸರಲ್ಲಿ ಶಾಸಕರಾಗಿ ಈಗ ಅದೇ ಜನರಿಗೆ ಮೋಸ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿದ್ದಾಗ ಅವರಿಗೆ ಪಕ್ಷ ಒಳ್ಳೆಯ ಸ್ಥಾನಮಾನ ಕೊಟ್ಟಿತ್ತು. ಆದರೂ ಸಹ ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ. ಈ ಮೂಲಕ ಚಿಂಚೋಳಿ ಜನತೆಗೆ ಮೋಸ ಮಾಡಿದ್ದಾರೆ ಅಂತ ಗುಡುಗಿದರು. ಶಫೀಕ್ ಊಡಗಿ, ಸಮಗ್ರ ನ್ಯೂಸ್, ಸೇಡಂ. ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಎಸಗಿದ ಗಂಡ ಹಾಗೂ ಅದನ್ನ ಮುಚ್ಚಿ ಹಾಕಲು ಪ್ರಯತ್ನಪಟ್ಟ ಆತನ ಹೆಂಡತಿ ಪೊಲೀಸರ ಅತಿಥಿಯಾದ ಘಟನೆ ಕೋಲಾರ ಜಿಲ್ಲೆಯಲ್ಲಿ ನಡೆದಿದೆ. ಅಲ್ಲದೆ ಮನೆಯಲ್ಲೇ ಸಂತ್ರಸ್ತೆಗೆ ಗಂಡನಿಂದ ತಾಳಿ ಕಟ್ಟಿಸಿದ ಆ ಮಹಿಳೆ ಈ ವಿಚಾರ ಯಾರಿಗೂ ತಿಳಿಸಿದರೆ ಕೊಲೆ ಮಾಡುವ ಬೆದರಿಕೆ ಹಾಕಿದ್ದಳು ಅಂತ ಇದೀಗ ತಿಳಿದು ಬಂದಿದೆ. ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಮಾಡಿದ ಗಂಡನ ಕೈಯಿಂದಲೇ ಅಪ್ರಾಪ್ತೆಗೆ ತಾಳಿ ಕಟ್ಟಿಸಿ ಪ್ರಕರಣ ಮುಚ್ಚಿಹಾಕಲು ಯತ್ನಿಸಿದ ದಂಪತಿಯನ್ನು ಕೋಲಾರ ಜಿಲ್ಲಾ ಮಾಸ್ತಿ ಪೊಲೀಸರು ಬಂಧಿಸಿದ್ದಾರೆ. ಆಂಧ್ರಪ್ರದೇಶದ ಪಲಮನೇರು ಮೂಲದ ಗಂಗರಾಜು ಮತ್ತು ಪಲ್ಲವಿ ಬಂಧಿತ ದಂಪತಿ. ಸದ್ಯ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಹುಣಸಿಕೋಟೆ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಇವರಿಬ್ಬರ ಕೈಗೆ ಮಾಸ್ತಿ ಪೊಲೀಸರು ಕೋಳ ತೊಡಸಿದ್ದಾರೆ. ಅಲ್ಲದೆ ಸಂತ್ರಸ್ತ ಬಾಲಕಿಯ ತಂದೆ ನೀಡಿದ ದೂರಿನ ಅನ್ವಯ ಪೋಕ್ಸೋ ಮತ್ತು ಬಾಲ್ಯ ವಿವಾಹ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಅಂದಹಾಗೆ ಸಂತ್ರಸ್ತೆ ತನ್ನ ದೊಡ್ಡಮ್ಮನ ಮಗಳು ಪಲ್ಲವಿ ಜೊತೆ ವಾಸವಿದ್ದಳು. ಪಲ್ಲವಿಗೆ ಈಗಾಗಲೇ ಒಂದು ಮದುವೆಯಾಗಿದ್ದು ಪತಿ ಆಕೆಯಿಂದ ದೂರವಾಗಿದ್ದಾನೆ. ಬಳಿಕ ಆಕೆ ಗಂಗರಾಜು ಜೊತೆ ಮದುವೆಯಾಗಿದ್ದಾಳೆ. ಆರೋಪಿ ಗಂಗರಾಜು ಆಂಧ್ರದ ಪಲಮನೇರು ಗ್ರಾಮದ ಜೇಡಕಾಮನಪಲ್ಲಿಯ ವಾಸಿಯಾಗಿದ್ದು ಟೇಕಲ್ನ ಹುಣಸಿಕೋಟೆಯಲ್ಲಿ ಟ್ರ್ಯಾಕ್ಟರ್ ಚಾಲಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ. ಗಂಗರಾಜು ಮಾರ್ಚ್ 9ರ ಮಧ್ಯಾಹ್ನ ಅಪ್ರಾಪ್ತೆ ಮೇಲೆ ಅತ್ಯಾಚಾರವೆಸಗಿದ್ದು ವಿಚಾರ ತಿಳಿದ ಪತ್ನಿ ಪಲ್ಲವಿ ಮನೆಯಲ್ಲೇ ತಾಳಿ ಕಟ್ಟಿಸಿದ್ದಾಳೆ. ಬಳಿಕ ಈ ವಿಚಾರ ಯಾರಿಗೂ ತಿಳಿಸಿದರೆ ಕೊಲೆ ಮಾಡುವ ಬೆದರಿಕೆ ಕೂಡ ಹಾಕಿದ್ದಾಳೆ. ಇನ್ನು ಸಂತ್ರಸ್ತೆ ಅತ್ಯಾಚಾರಗೊಳಗಾದ ವಿಷಯ ಮಾಲೂರಿನ ಮಕ್ಕಳ ಸಹಾಯವಾಣಿಗೆ ತಿಳಿಸಲಾಗಿದೆ. ಕೂಡಲೇ ಅವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಬಳಿಕ ಪೊಲೀಸರು ಸಂತ್ರಸ್ತೆಯನ್ನು ಪ್ರಶ್ನಿಸಿದಾಗ ಆಕೆ ಅತ್ಯಾಚಾರ ಆಗಿಲ್ಲ ಎಂದು ಹೇಳಿದ್ದಾಳೆ. ಇದಾದ ಬಳಿಕ ಮಕ್ಕಳ ಸಹಾಯವಾಣಿ ಸಿಬ್ಬಂದಿ, ಎನ್ಜಿಒ ಕೌನ್ಸಿಲರ್ ಮತ್ತೊಮ್ಮೆ ಬಾಲಕಿಯ ಹೇಳಿಕೆಯನ್ನು ಪಡೆದಿದ್ದಾರೆ. ಆಗ ಅಪ್ರಾಪ್ತೆ ತನ್ನ ಮೇಲೆ ಅತ್ಯಾಚಾರ ಆಗಿರುವ ವಿಷಯವನ್ನ ಒಪ್ಪಿಕೊಂಡಿದ್ದಾಳೆ. ಇದಾದ ಬಳಿಕ ಸಂತ್ರಸ್ತೆ ತಂದೆ ಮಂಜುನಾಥ್ ಈ ವಿಚಾರ ತಿಳಿದ ಕೂಡಲೇ ಮಾಸ್ತಿ ಪೊಲೀಸರಿಗೆ ದೂರು ನೀಡಿ ಪ್ರಕರಣ ದಾಖಲಿಸಿದ್ದಾರೆ. ಮಾಸ್ತಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳನ್ನು ನ್ಯಾಯಾಲಯ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಪಿಎನ್ ದಾಸ್, ಸಮಗ್ರ ಸುದ್ದಿ, ಮಾಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಂಗ್ರೆಸ್ ಪಕ್ಷ ನನಗೆ ಮೋಸ ಮಾಡಿಲ್ಲ, ಸಂಧಾನಕ್ಕೆ ಸುಮಲತಾ ಅವರೇ ಒಪ್ಪಲಿಲ್ಲ. ಎಚ್ಡಿಕೆ ಸುಮಲತಾ ನಡುವೆ ಏನು ನಡೆದಿದೆಯೋ ಗೊತ್ತಿಲ್ಲ. ದೇವರನ್ನು ನಂಬಲ್ಲ, ದೇವಸ್ಥಾನಕ್ಕೂ ಹೋಗಲ್ಲ, ನಾವು ಯಾರ ಮೇಲೆ ಆಣೆ ಮಾಡುವುದಿಲ್ಲ. ಸ್ಪೀಕರ್ ಮೇಲೆ ಪ್ರಭಾವ ಬೀರೋ ಪ್ರಶ್ನೆಯೇ ಇಲ್ಲ. ಈ ಗ್ರಾಮ ಇದುವರೆಗೂ ಸರ್ಕಾರಿ ಬಸ್ಸನ್ನೇ ಕಂಡಿಲ್ಲ. ಅಧಿಕಾರಿಗಳು, ಶಾಸಕರು ಇದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಅತಿ ಹಿಂದುಳಿದ ತಾಲೂಕಿನಲ್ಲಿ ಮೂಲಭೂತ ಸೌಲಭ್ಯಗಳೇ ಇಲ್ಲ. ದೇವೇಗೌಡರೇ ಹಾಸನದಿಂದ ಸ್ಪರ್ಧಿಸಬೇಕೆಂದರು. ನಿಖಿಲ್ ಪ್ರಜ್ವಲರನ್ನು ಹಿಗ್ಗಾಮುಗ್ಗಾ ಟೀಕಿಸಿದರು. ಅಭ್ಯರ್ಥಿಯಾಗುವ ಬಗ್ಗೆ 2 ದಿನ ಕಾದು ನೋಡಿ ಎಂದರು. ರಾಜ್ಯದೆಲ್ಲೆಡೆ ಲೋಡ್ ಶೆಡ್ಡಿಂಗ್ ಜಾರಿಯಾಗಿದೆ. ಇಲ್ಲಿ ಮಾತ್ರ ಹಗಲಲ್ಲೂ ದೀಪ ಉರಿಯುತ್ತಿರುತ್ತದೆ. ಇಡೀ ವಿದ್ಯುತ್ ಇಲಾಖೆ ಇಲ್ಲಿ ಗಡದ್ದಾಗಿ ನಿದ್ದೆಗೆ ಜಾರಿದೆ. ಕಲಬುರಗಿಯಲ್ಲಿ ಹೆಚ್ಚಾಗ್ತಿದೆ ಬಿಸಿಲಿನ ಝಳ. ಈ ಜಿಲ್ಲೆಯಲ್ಲಿ 42 ಡಿಗ್ರಿ ಸೆಲ್ಸಿಯಸ್ ತಾಪಮಾನ. ಜನ ಮುಗಿಬಿದ್ದು ಕೊಳ್ತಿದ್ದಾರೆ ಬಡವರ ಫ್ರಿಡ್ಜ್ನ.
ಸುಳ್ಳು ಹೇಳಿ ಮದುವೆ ಮಾಡಿಕೊಂಡಿದ್ದ, ಹಣಕ್ಕಾಗಿ ಹೆಂಡತಿಯನ್ನ ದಿನಾ ಪೀಡಿಸುತ್ತಿದ್ದ. ಪತ್ನಿ ಸಾವಿನ ನಂತರ ವಿಷ ಸೇವಿಸಿ ಆಸ್ಪತ್ರೆ ಸೇರಿದ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿಗ್ ನ್ಯೂಸ್. ವಂದನೆಗಳು.